dear students, in the last class we have learned about that Bluetooth technologies, right? Now we will learn the remaining wireless technologies, that is Zigbee IP, Zigbee SE 2.0. So Zigbee device follows the IEEE 802.15.4 protocol in layer 1. So ನಿಮ್ಮ Zigbee device is also one of a wireless communication technology. It follows the standard protocol. ಯಾವ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ತಗೊಳ್ತಾ ಉಂಟು? IEEE 802.15.4 ಪ್ರೋಟೋಕಾಲ್. ಎಲ್ಲಿ ಯೂಸ್ ಆಗ್ತಾ ಉಂಟು? ಇದು ನಿಮ್ಮ ಲೇಯರ್ 1 ಅಲ್ಲಿ ಆಗ್ತಾ ಉಂಟು, ಫಿಸಿಕಲ್ ಕಮ್ ಡಾಟಾ ಲಿಂಕ್ ಲೇಯರ್. ಓಕೆ, Zigbee ಡಿವೈಸ್ ಫಾರ್ಮ್ WPN ನೆಟ್ವರ್ಕ್. ಸೊ ಈ ಜಿಗ್ಬಿನು ಏನಾಗುತ್ತೆ, ಇಲ್ಲಿ ವೈರ್ಲೆಸ್ ಪಾನ್ ನೆಟ್ವರ್ಕ್ ಆಗುತ್ತೆ. ಓಕೆ, ವೈರ್ಲೆಸ್ ಪಾನ್, wireless personal area network. WPN stands for wireless personal area network. So ನಿಮ್ಮ Zigbee device ನು wireless personal area network ನ ಫಾರ್ಮ್ ಮಾಡುತ್ತೆ. Zigbee endpoint devices form WPN of embedded sensors, actuators, appliance controllers or medical data systems which connects to the internet for IoT applications, ಸರ್ವಿಸಸ್ ಆ್ಯಂಡ್ ಬಿಸ್ನೆಸ್ ಪ್ರಾಸೆಸ್. ಸೊ ಇಲ್ಲಿ Zigbee ಎಂಡ್ ಪಾಯಿಂಟ್ ಡಿವೈಸಸ್, ನಾವು ಯಾವುದೇ ಒಂದು Zigbee ಪ್ರೋಟೋಕಾಲ್, Zigbee ವೈರ್ಲೆಸ್ ಕಮ್ಯುನಿಕೇಶನ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ WPAN ಇರುತ್ತೆ. ಆ WPAN ಅಂತ ಹೇಳಿದ್ರೆ ಏನು? ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್. ಇದೆಲ್ಲ ಏನಾಗಿರುತ್ತೆ ಅಂತ ಹೇಳ್ತಿದ್ದಾರೆ, ದೀಸ್ ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಈಸ್ ಎಂಬೆಡೆಡ್. ಓಕೆ, ಈಸ್ ಮೇಕ್ ದ ಯೂಸೇಜ್ ಆಫ್ ಎಂಬೆಡೆಡ್ ಸೆನ್ಸಾರ್ಸ್. ಸೊ ಸೆನ್ಸರ್ನಲ್ಲಿ ಇಂಟಿಗ್ರೇಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಆಕ್ಟಿವೇಟರ್ಸ್ನ ಯೂಸ್ ಮಾಡುತ್ತೆ, ಅಪ್ಲೈನ್ಸ್ ಕಂಟ್ರೋಲರ್ಸ್ನಲ್ಲಿನೂ ಎಂಬೆಡ್ ಆಗಿರುತ್ತೆ, ಆ್ಯಂಡ್ ಮೆಡಿಕಲ್ ಡಾಟಾ ಸಿಸ್ಟಮ್ಸ್ನಲ್ಲಿನೂ ಎಂಬೆಡ್ ಆಗಿರುತ್ತೆ. ಯಾವುದು? ಯುವರ್ Zigbee ಎಂಡ್ ಪಾಯಿಂಟ್ ಡಿವೈಸ್. ಸೊ ಇಫ್ ಯು ಆರ್ ಯೂಸಿಂಗ್ Zigbee ಎಂಡ್ ಪಾಯಿಂಟ್ ಡಿವೈಸ್ ಮೀನ್ಸ್ ಯು ಆರ್ ಎಂಬೆಡೆಡ್ ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಈ ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಆಟೋಮೆಟಿಕಲಿ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ? ನಿಮ್ಮ ಇಂಟರ್ನೆಟ್ ಫಾರ್ IoT ಅಪ್ಲಿಕೇಶನ್ಸ್ಗೆ ಕನೆಕ್ಟ್ ಆಗಿರುತ್ತೆ. It has been connected to the internet for your IoT applications. Okay, internet ಗೆ ಕನೆಕ್ಟ್ ಮಾಡಿದ್ರೆ IoT application ನ ಕನೆಕ್ಟ್ ಆಗಿರುತ್ತೆ. IoT application ಗೆ ಕನೆಕ್ಟ್ ಆಗಿದ್ರೆ it will provide the services and business process. Okay, so by using this it provides services and business processes. Zigbee neighborhood area network, NAN. Zigbee NAN ಅಂತ ಹೇಳಿದ್ವಿ. Let us see. Zigbee neighborhood area network is a version for a smart grid. ಸೊ ಇದು ಸ್ಮಾರ್ಟ್ ಗ್ರಿಡ್ ವರ್ಷನ್ ಅಂತ ಹೇಳ್ತೀವಿ. Zigbee ಸ್ಮಾರ್ಟ್ ಎನರ್ಜಿ ವರ್ಷನ್ 2.0 ಆಸ್ ಎನರ್ಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ ಕ್ಯಾಪಬಿಲಿಟಿ ಯೂಸಿಂಗ್ ಆನ್ IP ನೆಟ್ವರ್ಕ್. ಸೊ ಇಲ್ಲಿ Zigbee ಸ್ಮಾರ್ಟ್ ಎನರ್ಜಿ ವರ್ಷನ್ 2.0 ಯೂಸ್ ಮಾಡ್ತಾ ಇದ್ದ ಕಾರಣಕ್ಕಾಗಿ ಎನರ್ಜಿ ಮ್ಯಾನೇಜ್ಮೆಂಟ್ ಆಗ್ಬಹುದು ಅಥವಾ ಎನರ್ಜಿ ಎಫಿಷಿಯನ್ಸಿ ಕ್ಯಾಪಬಿಲಿಟಿ ಆಗಿರ್ಬೋದು. ವಾಟ್ ಎವರ್ ದ ಕರೆಂಟ್ ವಿ ಆರ್ ಸಪ್ಲೈಂಗ್, ವಾಟ್ ಎವರ್ ದ ಎನರ್ಜಿ ಇಟ್ ಈಸ್ ಆಕ್ಸೆಸಿಂಗ್, ಇಟ್ ವಿಲ್ ಬಿ ಯೂಸಿಂಗ್ IP ನೆಟ್ವರ್ಕ್. ಓಕೆ, ಸೊ ನಿಮ್ಮ ವೈರ್ಲೆಸ್ ಕಮ್ಯುನಿಕೇಶನ್ ಡಿವೈಸ್ನಲ್ಲಿ ಲೆಸ್ ಎನರ್ಜಿ ಆಕ್ಸೆಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲೆಸ್ ಎನರ್ಜಿಯಿಂದ ಎನರ್ಜಿನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡಿ ನಿಮ್ಮ IP ನೆಟ್ವರ್ಕ್ನಲ್ಲಿ ವರ್ಕ್ ಆಗುತ್ತೆ. ಲೆಟ್ ಅಸ್ ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ Zigbee IP. ಓಕೆ, ಸೊ ಲೇಯರ್ 1 PDU. ಲೇಯರ್ 1 ನಲ್ಲಿ ಪ್ಯಾಕೆಟ್ ಡಾಟಾ ಯೂನಿಟ್. ಎಷ್ಟು ಪ್ಯಾಕೆಟ್ ಡಾಟಾ ಯೂನಿಟ್ ಆಗಿ ಸಪೋರ್ಟ್ ಮಾಡ್ತಾ ಉಂಟು? PDU ಸ್ಟ್ಯಾಂಡ್ಸ್ ಫಾರ್ ಪ್ಯಾಕೆಟ್ ಡಾಟಾ ಯೂನಿಟ್. ಎಸ್, ಸೊ ಲೇಯರ್ 1 ನಿಮ್ಮ ಫಿಸಿಕಲ್ ಕಮ್ ಡಾಟಾ ಲಿಂಕ್ ಲೇಯರ್ ಆಗಿರುತ್ತೆ. ಅದರಲ್ಲಿ ಪ್ಯಾಕೆಟ್ ಡಾಟಾ ಯೂನಿಟ್ ಎಷ್ಟು ಪ್ಯಾಕೆಟ್ ಡಾಟಾ ಯೂನಿಟ್ ಆಗಿ ಸೆಂಡ್ ಮಾಡ್ತಾ ಉಂಟು? 127 ಬೈಟ್ಸ್. B ಸ್ಟ್ಯಾಂಡ್ಸ್ ಫಾರ್ ಬೈಟ್ಸ್. ಓಕೆ, ಸೊ 127 ಬೈಟ್ಸ್ ಸೆಂಡ್ ಮಾಡುತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಯೂಸ್ಡ್ ಫಾರ್ ಲೋ ಪವರ್ ಶಾರ್ಟ್ ರೇಂಜ್ WPAN. ಈ Zigbee ಯಾವುದಕ್ಕೆ ಯೂಸ್ ಮಾಡ್ತಾರೆ? ಕಡಿಮೆ ಪವರ್ ಯೂಸ್ ಮಾಡಬೇಕು. ಅದೇ ರೀತಿಯಲ್ಲಿ ಶಾರ್ಟ್ ರೇಂಜ್ ವೈಡ್ ಪರ್ಸನಲ್ ಏರಿಯಾ ನೆಟ್ವರ್ಕ್. ಓಕೆ, ವೈಡ್ ಪರ್ಸನಲ್ ಏರಿಯಾ ನೆಟ್ವರ್ಕ್ಗಾಗಿ ಯೂಸ್ ಮಾಡ್ತಾರೆ. ದ ಡಿವೈಸ್ ಕ್ಯಾನ್ ಫಂಕ್ಷನ್ ಇನ್ 6 ಮೋಡ್ಸ್. ನೀವು Zigbee ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಆ ಡಿವೈಸ್ ಎಷ್ಟು ಮೋಡ್ನಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ? 6 ಮೋಡ್. ವಾಟ್ ಆರ್ ದೋಸ್? ಎಂಡ್ ಪಾಯಿಂಟ್ ಮೋಡ್, ಎಂಡ್ ಪಾಯಿಂಟ್ ಟು ಎಂಡ್ ಪಾಯಿಂಟ್, Zigbee ಟು Zigbee ಡಿವೈಸ್ ರೂಟರ್, Zigbee to network coordinator, Zigbee to IP coordinator, Zigbee to IP router and IP host. So what are the 6 modes?
ಎಂಡ್ ಪಾಯಿಂಟ್ ಟು ಎಂಡ್ ಪಾಯಿಂಟ್. ಓಕೆ, ಎಂಡ್ ಪಾಯಿಂಟ್ ಟು ಎಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಎಸ್ ನಿಮ್ಮ ಮೊಬೈಲ್ ಚಾರ್ಜರ್ನಲ್ಲಿ ಒಂದು ಎಂಡ್ ಪಾಯಿಂಟ್ನಲ್ಲಿ ಮತ್ತೆ ನಿಮ್ಮ ಪ್ಲಗ್ನಲ್ಲಿ ಒಂದು ಪಾಯಿಂಟ್ ಇರುತ್ತೆ, USB ಕೇಬಲ್ ಪಾರ್ಟ್, ರೈಟ್? ಅದು ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಜಿಗ್ಬಿ ಟು ಜಿಗ್ಬಿ ಡಿವೈಸ್ ರೂಟರ್ಸ್, ನಿಮ್ಮ ಜಿಗ್ಬಿಯಿಂದ ಜಿಗ್ಬಿ ಡಿವೈಸ್ ರೂಟರ್ಸ್ಗೆ ಒಂದು ಮೋಡ್ ತಗೊಳುತ್ತೆ. ಜಿಗ್ಬಿ ನೆಟ್ವರ್ಕ್ ಕೋಆರ್ಡಿನೇಟರ್ಸ್, ಜಿಗ್ಬಿಗೆ ಸಂಬಂಧಪಟ್ಟ ನೆಟ್ವರ್ಕ್ ಸ್ವಿಚಸ್ನ ಯೂಸ್ ಮಾಡುತ್ತೆ. ಕೋಆರ್ಡಿನೇಟರ್ಸ್ ಆರ್ ಸ್ವಿಚಸ್. ಜಿಗ್ಬಿ IP ಕೋಆರ್ಡಿನೇಟರ್ಸ್, ಸೊ IP ಸ್ವಿಚಸ್ನ ಯೂಸ್ ಮಾಡುತ್ತೆ, IP ರೂಟರ್ಸ್ನ ಯೂಸ್ ಮಾಡುತ್ತೆ. ಅದೇ ರೀತಿಯಲ್ಲಿ IP ಹೋಸ್ಟ್ ಮೀನ್ಸ್ ಯುವರ್ ಸಿಸ್ಟಮ್. ಓಕೆ, ನಿಮ್ಮ ಸಿಸ್ಟಮ್ನ ಹೋಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಜಿಗ್ಬಿ IP ಎನ್ಹಾನ್ಸ್ಮೆಂಟ್ ಪ್ರೊವಿಷನ್ಸ್ ದ IP ವರ್ಷನ್ 6 ಕನೆಕ್ಟಿವಿಟಿ. ಸೊ ಇಲ್ಲಿ ನಿಮ್ಮ ಜಿಗ್ಬಿ IP-ನಲ್ಲಿ IP ವರ್ಷನ್ 6 ಕನೆಕ್ಟಿವಿಟಿ ಇರುತ್ತೆ. ಸೊ IP ವರ್ಷನ್ 6 ಅನ್ನ ಈಸಿಯಾಗಿ ನಾವು ಅಸೈನ್ ಮಾಡ್ಬೋದು. ಎ ಜಿಗ್ಬಿ IP ಡಿವೈಸ್ ಇಸ್ ಎ ರೆಡ್ಯೂಸ್ಡ್ ಫಂಕ್ಷನ್ ಡಿವೈಸ್. ಸೊ ನಿಮ್ಮ ಜಿಗ್ಬಿ IP ಡಿವೈಸ್ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, RFD ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಅಬ್ಸರ್ವ್ ಹಿಯರ್, ನಾಟ್ ಆಸ್ ಅನ್ RFID. RFD ಸ್ಟ್ಯಾಂಡ್ಸ್ ಫಾರ್ ರೆಡ್ಯೂಸ್ಡ್ ಫಂಕ್ಷನ್ ಡಿವೈಸ್. ಜಿಗ್ಬಿ IP ಡಿವೈಸಸ್ ನಾವು IP ವರ್ಷನ್ 6 ಯೂಸ್ ಮಾಡಿದ್ರೆ ಇದನ್ನ RFD ಅಂತ ಹೇಳ್ತೀವಿ, ರೆಡ್ಯೂಸ್ಡ್ ಫಂಕ್ಷನ್ ಡಿವೈಸ್. RFD ಮೀನ್ಸ್ ಒನ್ ಆಫ್ ದಟ್ ಫಂಕ್ಷನ್ ಫಾರ್ ದ ಸ್ಲೀಪಿ ಆರ್ ಬ್ಯಾಟ್ರಿ ಆಪರೇಟೆಡ್ ಡಿವೈಸಸ್. ಸೊ ಇಲ್ಲಿ RFD ಅಂತ ಹೇಳಿದ್ರೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಇದರ ಫಂಕ್ಷನ್ ಏನು ಅಂತ ಹೇಳ್ತಾ ಇದ್ದಾರೆ, ಸ್ಲೀಪಿ ಆರ್ ಬ್ಯಾಟ್ರಿ ಆಪರೇಟೆಡ್ ಡಿವೈಸಸ್ ಅಂತ ಹೇಳ್ತಾ ಇದ್ದಾರೆ. ಸ್ಲೀಪಿ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನೋಡುವ. ಸ್ಲೀಪಿ ಮೀನ್ಸ್ ದಟ್ ಒನ್ ದಟ್ ವೇಕ್ ಅಪ್ಸ್ ಇನ್ಫ್ರೀಕ್ವೆಂಟ್ಲಿ, ಸೆನ್ಸ್ ಡೇಟಾ ಅಂಡ್ ದೆನ್ ಗೋಸ್ ಬ್ಯಾಕ್ ಟು ದ ಸ್ಲೀಪ್. ಸೊ ಇಲ್ಲಿ ಸ್ಲೀಪಿ ಅಂತ ಹೇಳಿದ್ರೆ ಏನಾಗ್ತಾ ಉಂಟು, ಸ್ಲೀಪಿ ಫಂಕ್ಷನ್ ಅಂತ ಹೇಳಿದ್ರೆ ನಿಮ್ಮ ಜಿಗ್ಬಿ IP ಏನ್ ಮಾಡುತ್ತೆ, ಫಸ್ಟ್ ಸ್ಲೀಪಿ ಮೋಡ್ ನಲ್ಲಿ ಇರುತ್ತೆ. ಯಾವಾಗ ಡಾಟಾನು ನಾವು ಇನ್ಫ್ರೀಕ್ವೆಂಟ್ ಆಗಿ ಸೆಂಡ್ ಮಾಡ್ತಾ ಇದ್ವೋ, ಸೆಂಡ್ ಮಾಡುವಾಗ ಎದ್ದೇಳುತ್ತೆ, ಎದ್ದೇಳಿದ ನಂತರ ಡಾಟಾ ಸೆಂಡ್ ಆದ ನಂತರ ಮಲಗುತ್ತೆ. So that is the thing, it is a sleepy or battery operated. Okay, Zigbee IP supports IP version 6 network with 6 LoWPAN. Okay, 6 LoWPAN header compression, connection for the internet communication and control of low power devices. So ಇದರ ಜೊತೆಗೆ ನಿಮ್ಮ IP version 6 network ನ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಬೇಕಾದ್ರೆ ಇದರ ಜೊತೆಗೆ 6 LoWPAN header compression ತಗೊಳುತ್ತೆ. ಅದೇ ರೀತಿಯಲ್ಲಿ ಇಂಟರ್ನೆಟ್ ಕಮ್ಯುನಿಕೇಶನ್ ಆಗುತ್ತೆ. ಅದೇ ರೀತಿಯಲ್ಲಿ ಲೋ ಪವರ್ ಡಿವೈಸಸ್ ನ ಯೂಸ್ ಮಾಡುತ್ತೆ. ನೆಕ್ಸ್ಟ್, TCP ಬಾರ್ UDP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಬಾರ್ ಯೂಸರ್ ಡಾಟಾಗ್ರಾಮ್ ಪ್ರೋಟೋಕಾಲ್, ಟ್ರಾನ್ಸ್ಪೋರ್ಟ್ ಲೇಯರ್ ನಲ್ಲಿ ಯೂಸ್ ಮಾಡುತ್ತೆ. ಅಂಡ್ TLS v1.2 ಪಬ್ಲಿಕ್ ಕೀ. ಸೊ TLS v1.2 ಪಬ್ಲಿಕ್ ಕೀ, RSA and ECC and PSK chipper shoot for end-to-end security protocols. ಸೊ ಇಲ್ಲಿ ಈ TLS v1.2 ಅನ್ನೋದನ್ನ ನಾವು ಯಾಕೆ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಫಾರ್ ಸೆಕ್ಯೂರಿಟಿ ಪರ್ಪಸ್. PSK ಚಿಪ್ಪರ್ ಸೂಟ್ ಅಂತ ಹೇಳ್ತಾ ಇದ್ವಿ, ಸೈಫರ್ ಚಿಪ್ಪರ್ ಅಂತಾನೆ ಹೇಳ್ಬೋದು, ಸೈಫರ್ ಅಂತಾನೆ ಹೇಳ್ಬೋದು. ಈ ಸೈಫರ್ ಶೂಟ್ ನು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಎಂಡ್ ಟು ಎಂಡ್ ಡೇಟಾವನ್ನ ಎನ್ಕೋಡಿಂಗ್ ಮಾಡ್ತಾ ಇದ್ವಿ, ಸೆಕ್ಯೂರ್ ಮಾಡ್ತಾ ಇದ್ವಿ, ಪ್ರೊಟೆಕ್ಟ್ ಮಾಡ್ತಾ ಇದ್ವಿ. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎಂಡ್ ಟು ಎಂಡ್ ಮೀನ್ಸ್ ಅಪ್ಲಿಕೇಶನ್ ಲೇಯರ್ ಟು ಫಿಸಿಕಲ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಟು ಫಿಸಿಕಲ್ ಲೇಯರ್ಗೆ ನಾವು ಡೇಟಾ ಸೆಂಡ್ ಮಾಡ್ತಾ ಇರ್ತೀವಿ. ಸೆಂಡ್ ಮಾಡುವ ಪ್ರತಿಯೊಂದು ಡೇಟಾವನ್ನು ಈ ಪಬ್ಲಿಕ್ ಕೀ ಏನ್ ಮಾಡುತ್ತೆ, ಪ್ರತಿಯೊಂದು ಮೋಡ್ ನಲ್ಲಿ ಡೇಟಾವನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ದ ಜಿಗ್ಬಿ ರೂಟರ್ಸ್ ಯೂಸಸ್ ರಿಯಾಕ್ಟಿವ್ ಅಂಡ್ ಪ್ರೊಆಕ್ಟಿವ್ ಪ್ರೋಟೋಕಾಲ್ ಫಾರ್ ರೂಟಿಂಗ್ ಮೋಡ್. ಸೊ ಈ ಜಿಗ್ಬಿ ರೂಟರ್ ನಲ್ಲಿ ಮತ್ತೆ ಏನು ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ರಿಯಾಕ್ಟಿವ್ ಅಂಡ್ ಪ್ರೊಆಕ್ಟಿವ್ ಪ್ರೋಟೋಕಾಲ್ಸ್ ಉಂಟು. ಇದೆಲ್ಲ ನಿಮ್ಮ ರೂಟಿಂಗ್ ಮೋಡ್ ಗಾಗಿ ಯೂಸ್ ಮಾಡ್ತಾರೆ. ಓಕೆ, ರಿಯಾಕ್ಟಿವ್ ಅಂಡ್ ಪ್ರೊಆಕ್ಟಿವ್ ಪ್ರೋಟೋಕಾಲ್ಸ್ ಫಾರ್ ರೌಟಿಂಗ್ ಮೋಡ್. ಸೊ ಯಾವ ಮಾರ್ಗದಿಂದ ಪ್ಯಾಕೆಟ್ಸ್ ಟ್ರಾವೆಲ್ ಆಗಬೇಕು, ವಿಚ್ ಎನೇಬಲ್ಸ್ ಅಪ್ಲಿಕೇಶನ್ ಇನ್ ಬಿಗ್ ಸ್ಕೇಲ್ ಆಟೋಮೇಷನ್ ಅಂಡ್ ರಿಮೋಟ್ ಕಂಟ್ರೋಲ್ಸ್. ಸೊ ಇಂಥದೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ರಿಯಾಕ್ಟಿವ್ ಅಂಡ್ ಪ್ರೊಆಕ್ಟಿವ್ ಪ್ರೋಟೋಕಾಲ್ಸ್. ದೀಸ್ ಆರ್ ಎನೇಬಲ್ಸ್ ಇನ್ ಬಿಗ್ ಸ್ಕೇಲ್ ಆಟೋಮೇಷನ್. ಸೊ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಆಟೋಮೇಷನ್ ಗಾಗಿ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ರಿಮೋಟ್ ಕಂಟ್ರೋಲ್ಸ್ ಗಾಗಿ ಇಂಥ ಜಿಗ್ಬಿ ರೂಟರ್ಸ್ ನ ರಿಯಾಕ್ಟಿವ್ ಅಂಡ್ ಪ್ರೊಆಕ್ಟಿವ್ ಪ್ರೋಟೋಕಾಲ್ಸ್ ಯೂಸ್ ಮಾಡ್ತಾರೆ. A self-configuring and self-healing dynamic pairing mesh network support both multicast and unicast option. So ಈ ಜಿಗ್ಬಿ ಪ್ರೋಟೋಕಾಲ್ಸ್ ಏನ್ ಮಾಡ್ತಾ, ಜಿಗ್ಬಿ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೆಲ್ಫ್ ಕಾನ್ಫಿಗರಿಂಗ್ ಆಗುತ್ತೆ, ತನ್ನಿಂದಾನೇ ಐಡೆಂಟಿಫೈ ಮಾಡಿ ಕಾನ್ಫಿಗರ್ ಆಗೋದು, ತನ್ನ ಏನೇ ಒಂದು ಟ್ರಬಲ್ ಬಂದ್ರೆ ಸೆಲ್ಫ್ ಹೀಲಿಂಗ್ ಆಗೋದು. ಅದೇ ರೀತಿಯಲ್ಲಿ ಇಮಿಡಿಯೇಟ್ಲಿ ಪೇರಿಂಗ್ ಮಾಡೋದು. ಈ ಇಮಿಡಿಯೇಟ್ ಪೇರಿಂಗ್ ಮಾಡಲಿಕ್ಕೆ ಮೆಶ್ ನೆಟ್ವರ್ಕಿಂಗ್ ಯೂಸ್ ಮಾಡುತ್ತೆ. ಟೋಪಾಲಜಿ ಸಪೋರ್ಟ್ಸ್ ಬೋತ್ ಮಲ್ಟಿಕಾಸ್ಟ್ ಅಂಡ್ ಯೂನಿಕಾಸ್ಟ್ ಆಪ್ಷನ್. ಸೊ ಸಪೋರ್ಟ್ಸ್ ಬೋತ್ ಮಲ್ಟಿಕಾಸ್ಟ್ ಅಂಡ್ ಯೂನಿಕಾಸ್ಟ್ ಮೀನ್ಸ್, ಮಲ್ಟಿಕಾಸ್ಟ್ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಎಲ್ಲರಿಗೂ ಡಿಸ್ಪ್ಲೇ ಮಾಡೋದು, ಯೂನಿಕಾಸ್ಟ್ ಅಂತ ಹೇಳಿದ್ರೆ ಒಬ್ಬರಿಗೆ ಮಾತ್ರವೇ ಡಿಸ್ಪ್ಲೇ ಮಾಡೋದು. ಓಕೆ, ಸೊ ಮಲ್ಟಿಕಾಸ್ಟ್ ಆಪ್ಷನ್ ಆಗುತ್ತೆ, ಯೂನಿಕಾಸ್ಟ್ ಆಪ್ಷನ್ ಆಗುತ್ತೆ. ಮಲ್ಟಿಕಾಸ್ಟ್ ಫಾರ್ವರ್ಡಿಂಗ್ ಟು ಸಪೋರ್ಟ್ ಮಲ್ಟಿಕಾಸ್ಟ್ ಡೊಮೈನ್ ನೇಮ್ ಸಿಸ್ಟಮ್ಸ್.
ಬೇಸ್ಡ್ ಸರ್ವಿಸ್ ಡೈರೆಕ್ಟರಿ SD. ಓಕೆ, ಸೊ ನಿಮ್ಮ ಏನೇ ಒಂದೇ ಇನ್ಫಾರ್ಮೇಶನ್ ಎಲ್ಲರಿಗೂ ಹೋಗ್ಬೇಕಾಗಿದ್ರೆ ಅವಾಗ ಜಿಗ್ಬಿ ಕಮ್ಯುನಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಅವಾಗ ಮಲ್ಟಿ ಕ್ಯಾಸ್ಟ್ ಫಾರ್ವರ್ಡಿಂಗ್ ಯೂಸ್ ಮಾಡುತ್ತೆ. ಮಲ್ಟಿ ಕ್ಯಾಸ್ಟ್ ಫಾರ್ವರ್ಡಿಂಗ್ ಎಲ್ಲ ಏನ್ ಮಾಡುತ್ತೆ, ಫಾರ್ವರ್ಡ್ ಮೀನ್ಸ್ ಸೆಂಡಿಂಗ್. ಓಕೆ, ಸೆಂಡಿಂಗ್ ಆಫ್ ಡಾಟಾ ಟು ದ ಸೇಮ್ ಡಾಟಾ ಟು ದ ಡಿಫರೆಂಟ್, ರೈಟ್. ಸೊ ಇಲ್ಲಿ ಮಲ್ಟಿ ಕಾಸ್ಟ್ ಡೊಮೈನ್ ನೇಮ್ ಸಿಸ್ಟಮ್ ನ ಯೂಸ್ ಮಾಡುತ್ತೆ. ಮಲ್ಟಿ ಕಾಸ್ಟ್ ಡೊಮೈನ್ ನೇಮ್ ಸಿಸ್ಟಮ್ ನ ಯೂಸ್ ಮಾಡುತ್ತೆ. ಈ ಮಲ್ಟಿ ಕಾಸ್ಟ್ ಡೊಮೈನ್ ನೇಮ್ ಸಿಸ್ಟಮ್ ಯಾವ್ದನ್ನ ಬೇಸ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಸರ್ವಿಸ್ ಡಿಸ್ಕವರಿನ ಬೇಸ್ ಆಗಿರುತ್ತೆ. ನೆಕ್ಸ್ಟ್, ಸಪೋರ್ಟ್ಸ್ ಟು ಡೆವಲಪ್ಮೆಂಟ್ ಆಫ್ ಡಿಸ್ಕವರಿ ಮೆಕ್ಯಾನಿಸಮ್ ವಿತ್ ಫುಲ್ ಅಪ್ಲಿಕೇಶನ್ ಕನ್ಫರ್ಮೇಶನ್. ಸೊ ನಿಮ್ಮ ಫುಲ್ ಅಪ್ಲಿಕೇಶನ್ ಕನ್ಫರ್ಮೇಶನ್ ನ ಸಪೋರ್ಟ್ ಮಾಡುತ್ತೆ ಮೆಕ್ಯಾನಿಸಮ್ ನ. ಅದೇ ರೀತಿಯಲ್ಲಿ ಸಪೋರ್ಟ್ ಟು ಪೇರಿಂಗ್ ಆಫ್ ಕೋಆರ್ಡಿನೇಟರ್ ವಿತ್ ಎಂಡ್ ಪಾಯಿಂಟ್ ಡಿವೈಸಸ್ ಅಂಡ್ ರೌಟರ್ಸ್ ಇನ್ ಸ್ಟಾರ್ ಟೋಪಾಲಜಿ. ಸೊ ಈ ಜಿಗ್ಬಿ ಇಂದ ಏನಾಗುತ್ತೆ, ಪೇರಿಂಗ್ ಆಫ್ ಕೋಆರ್ಡಿನೇಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸ್ವಿಚ್ ಟು ಸ್ವಿಚ್ ಪೇರಿಂಗ್ ಆಗುತ್ತೆ. ಅದೇ ರೀತಿಯಲ್ಲಿ ಎಂಡ್ ಪಾಯಿಂಟ್ ಡಿವೈಸಸ್ ಕನೆಕ್ಟ್ ಆಗುತ್ತೆ, ಸಿಸ್ಟಮ್ ಟು ಸಿಸ್ಟಮ್ ಕನೆಕ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಸಿಸ್ಟಮ್ ಇಂದ ರೌಟರ್ಗೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಸ್ವಿಚ್ಗೆ ಎಲ್ಲ ಡಿವೈಸ್ ಕನೆಕ್ಟ್ ಆಗುತ್ತೆ, ಡಿವೈಸ್ ಇಂದ ಡಿವೈಸ್ ಕನೆಕ್ಟ್ ಆಗುತ್ತೆ, ಡಿವೈಸ್ ಇಂದ ರೌಟರ್ಗೆ ಕನೆಕ್ಟ್ ಆಗುತ್ತೆ. ಇದೆಲ್ಲ ಆಗ್ಬೇಕಾಗಿದ್ರೆ ಸ್ಟಾರ್ ಟೋಪಾಲಜಿನಲ್ಲಿ ಇರಬೇಕು. ಇದೆಲ್ಲ ಆಗ್ಬೇಕಾದ್ರೆ ನೀವು ಜಿಗ್ಬಿ ಪ್ರೋಟೋಕಾಲ್ ಯೂಸ್ ಮಾಡಬೇಕು, ಜಿಗ್ಬಿ ಕಮ್ಯುನಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡಬೇಕು. ಓಕೆ, ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಎಸ್. ನಾವು ನೆಕ್ಸ್ಟ್, ಪ್ರೊವೈಡ್ಸ್ ಬಿಗ್ಗರ್ ನೆಟ್ವರ್ಕ್ ಯೂಸಿಂಗ್ ಮಲ್ಟಿಪಲ್ ಸ್ಟಾರ್ ಟೋಪಾಲಜಿ ಅಂಡ್ ಇಂಟರ್ಪಾನ್ ಕಮ್ಯುನಿಕೇಶನ್ಸ್. ಜಿಗ್ಬಿ ಬಿಗ್ಗರ್ ನೆಟ್ವರ್ಕ್ ಸಪೋರ್ಟ್ ಮಾಡುತ್ತೆ. ಬಿಗ್ಗರ್ ನೆಟ್ವರ್ಕ್ ಸಪೋರ್ಟ್ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ನೆಟ್ವರ್ಕ್ ಯಾವ ಟೋಪಾಲಜಿ ಯಾವ ಸ್ಟ್ರಕ್ಚರ್ ತಗೊಳ್ಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟಾರ್ ಟೋಪಾಲಜಿ ತಗೊಳ್ಬೇಕು. ಅದೇ ರೀತಿಯಲ್ಲಿ ಇಂಟರ್ಪಾನ್ ಕಮ್ಯುನಿಕೇಶನ್ ಇರಬೇಕು. ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್, ಇಂಟರ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಕಮ್ಯುನಿಕೇಶನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ಸ್ ಟು ಸೆನ್ಸಾರ್ ನೋಡ್ಸ್ ಅಂಡ್ ಸೆನ್ಸಾರ್ ನೆಟ್ವರ್ಕ್ ಇಂಟಿಗ್ರೇಷನ್, ಸೆನ್ಸಾರ್ ಅಂಡ್ ಅಪ್ಲಯನ್ಸ್ ಡಿವೈಸಸ್ ಕಾನ್ಫಿಗರ್ಡ್ ಆಸ್ ರೂಟರ್ ಆರ್ ಎಂಡ್ ಡಿವೈಸಸ್. ನಿಮ್ಮ ಸೆನ್ಸರ್ ಡಿವೈಸಸ್ ನ ಸಪೋರ್ಟ್ ಮಾಡುತ್ತೆ, ಸೆನ್ಸರ್ ನ ನೆಟ್ವರ್ಕ್ ಇಂಟಿಗ್ರೇಷನ್ ಆಗುತ್ತೆ, ಸೆನ್ಸರ್ ಅಪ್ಲಯನ್ಸಸ್ ನ ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಇದೆಲ್ಲ ರೌಟರ್ ನ ಕಾನ್ಫಿಗರ್ ಮಾಡಿ ಎಂಡ್ ಡಿವೈಸ್ ನ ಕನೆಕ್ಟ್ ಮಾಡುತ್ತೆ. ಇದೆಲ್ಲ ಆಗ್ಬೇಕಾಗಿದ್ರೆ ಲೋ ಲ್ಯಾಟೆನ್ಸಿ ಲೆಸ್ ದನ್ 10 ಮಿಲಿ ಸೆಕೆಂಡ್ ಲಿಂಕ್ ಲೇಯರ್ ಕನೆಕ್ಷನ್. ಸೊ ಈ ರೀತಿಯ ಲೆಸ್ ದನ್ 10 ಮಿಲಿ ಸೆಕೆಂಡ್ಸ್ ನಲ್ಲಿ ನಿಮ್ಮ ಲಿಂಕ್ ಲೇಯರ್ ನಲ್ಲಿ ಜಿಗ್ಬಿ ಕನೆಕ್ಟ್ ಆಗುತ್ತೆ. ರೇಂಜ್ ಇಸ್ 10 to 200 ಮೀಟರ್. ಇದರ ಡೇಟಾ ಟ್ರಾನ್ಸ್ಮಿಷನ್ ರೇಂಜ್ ಎಷ್ಟು ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 10 to 200 ಮೀಟರ್ಸ್. ಡಾಟಾ ಟ್ರಾನ್ಸ್ಫರ್ ರೇಟ್ ಇಸ್ 250 kbps. ಎಷ್ಟು ಸ್ಪೀಡ್ ನಲ್ಲಿ ಡಾಟಾ ಟ್ರಾನ್ಸ್ಮಿಟ್ ಮಾಡುತ್ತೆ ಅಂತ ಹೇಳಿದ್ರೆ 250 kbps ನಲ್ಲಿ ಸ್ಪೀಡ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಲೋ ಪವರ್ ಆಪರೇಷನ್, ಇದು ತುಂಬಾ ಕಡಿಮೆ ಪವರ್ ನ ಕನ್ಸಂಪ್ಷನ್ ಮಾಡುತ್ತೆ. ISM ಬ್ಯಾಂಡ್ ಫ್ರೀಕ್ವೆನ್ಸೀಸ್, ಡೈರೆಕ್ಟ್ ಸೀಕ್ವೆನ್ಸಸ್, ಸ್ಪ್ರೆಡ್ ಸ್ಪೆಕ್ಟ್ರಮ್ಸ್, 16 ಚಾನೆಲ್ ರೇಡಿಯೋ ಅಂಡ್ ಪ್ರೊವೈಡೆಡ್ ಲಿಂಕ್ಸ್ ಲೆವೆಲ್ ಸೆಕ್ಯೂರಿಟಿ ಯೂಸಿಂಗ್ AES CCM 128. ಸೊ ಇಲ್ಲಿ ISM ಅಂತ ಹೇಳಿದ್ವಿ, ಇಂಡಸ್ಟ್ರಿಯಲ್ ಸೈಂಟಿಫಿಕ್ ಅಂಡ್ ಮೆಷಿನ್ ಬ್ಯಾಂಡ್ ಫ್ರೀಕ್ವೆನ್ಸೀಸ್ ನ ಯೂಸ್ ಮಾಡ್ತೀವಿ. ಇದನ್ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, 16 ಚಾನೆಲ್ ರೇಡಿಯೋನ ಸಪೋರ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಿಮ್ಮ ಸೆಕ್ಯೂರಿಟಿ ಪ್ರೊವೈಡ್ ಮಾಡಲಿಕ್ಕೆ AES CCM 128 ನ ಯೂಸ್ ಮಾಡ್ತೀವಿ. ಸೊ ನಿಮ್ಮ ಜಿಗ್ಬಿಯಲ್ಲಿ RFD ಇರುತ್ತೆ, ರಿಡ್ಯೂಸ್ಡ್ ಫಂಕ್ಷನ್ ಡಿವೈಸ್. ಓಕೆ, ರಿಡ್ಯೂಸ್ಡ್ ಫಂಕ್ಷನ್ ಡಿವೈಸ್ ಅಂತ ಹೇಳಿದ್ರೆ ಏನು, ಯಾವಾಗ ಡಾಟಾ ಸೆಂಡ್ ಮಾಡಬೇಕು ಆವಾಗ ಆಕ್ಟಿವೇಟ್ ಆಗುತ್ತೆ, ಸೆಂಡ್ ಮಾಡಿದ ನಂತರ ಮಲಗುತ್ತೆ. ಸ್ಲೀಪಿ ಆಸ್ ವೆಲ್ ಆಸ್ ಬ್ಯಾಟರಿ ಆಪರೇಟೆಡ್, ರೈಟ್. ಜಿಗ್ಬಿ NAN ನೈಬರ್ಹುಡ್ ನೆಟ್ವರ್ಕ್, neighborhood area network is for device which are used for smart metering distribution automation device and smart grid communication profiles. So ಇದೆಲ್ಲ ನಿಮ್ಮ ಇಂತ ಸ್ಮಾರ್ಟ್ ಮೀಟರಿಂಗ್ ಡಿಸ್ಟ್ರಿಬ್ಯೂಷನ್ ಗೆ ಯೂಸ್ ಮಾಡ್ತೀವಿ, ಆಟೋಮೇಷನ್ ಡಿವೈಸ್ ಗೆ ಯೂಸ್ ಮಾಡ್ತೀವಿ, ಸ್ಮಾರ್ಟ್ ಗ್ರಿಡ್ ಕಮ್ಯುನಿಕೇಶನ್ ಪ್ರೊಫೈಲ್ ಗೆ ಯೂಸ್ ಮಾಡ್ತೀವಿ. ನೈಬರ್ಹುಡ್ ಏರಿಯಾ ನೆಟ್ವರ್ಕ್ ಎನೇಬಲ್ಸ್ ಯುಟಿಲಿಟಿ ಲಾಸ್ಟ್ ಮೈಲ್ ಅಟ್ HAN, ಹೋಮ್ ಏರಿಯಾ ನೆಟ್ವರ್ಕ್. ಸೊ ಇಲ್ಲಿ ನೈಬರ್ಹುಡ್ ಏರಿಯಾ ನೆಟ್ವರ್ಕ್ ನ ಯೂಸ್ ಮಾಡ್ತಾ ಇದ್ದ ಕಾರಣಕ್ಕಾಗಿ ಇದರಲ್ಲ ಅಡಿಷನಲ್ ಫೆಸಿಲಿಟೀಸ್ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, HAN ಗೆ ಸಪೋರ್ಟ್ ಮಾಡುತ್ತೆ. HAN ಮೀನ್ಸ್ ಹೋಮ್ ಏರಿಯಾ ನೆಟ್ವರ್ಕ್, ಹೋಮ್ ಏರಿಯಾ ನೆಟ್ವರ್ಕ್ ಗೆ ಇನ್ಕ್ಲೂಡ್ ಆಗುತ್ತೆ. ಔಟ್ಡೋರ್ ಆಕ್ಸೆಸ್ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ಸ್ಮಾರ್ಟ್ ಮೀಟರ್ಸ್ ಟು ವೆಲ್. ಸೊ ನಿಮ್ಮ ಔಟ್ಡೋರ್ ಆಕ್ಸೆಸ್ ನೆಟ್ವರ್ಕ್ ಇರುತ್ತೆ ಅಲ್ವಾ, ಅಂದ್ರೆ ನಾವು ದೂರದಿಂದ ಕನೆಕ್ಟ್ ಮಾಡ್ಕೊಳ್ಬಹುದು. ದೂರದಿಂದ ಕನೆಕ್ಟ್ ಮಾಡಬೇಕಾದ್ರೆ ಹೋಮ್ ಏರಿಯಾ ನೆಟ್ವರ್ಕ್ ನಿಮ್ಮ ಡಿವೈಸ್ಗೆ ಕನೆಕ್ಟ್ ಆಗಿರಬೇಕು. ಹೋಮ್ ಏರಿಯಾ ನೆಟ್ವರ್ಕ್ ನಲ್ಲಿ ನಿಮ್ಮ ನೈಬರ್ಹುಡ್ ಏರಿಯಾ ನೆಟ್ವರ್ಕ್ ನ ಕನೆಕ್ಟ್ ಮಾಡಿರಬೇಕು. ಸೊ ಈ ರೀತಿಯಲ್ಲಿ ಸ್ಮಾರ್ಟ್ ಮೀಟರ್ಸ್ ನಲ್ಲಿ ಏನ್ ಮಾಡ್ತಾ ಇದೀವಿ, ವ್ಯಾನ್ ಗೇಟ್ವೇಸ್ ನ ಪ್ಲೇಸ್ ಮಾಡ್ತೀವಿ. ಓಕೆ, ಸೊ ಆಟೋಮೆಟಿಕಲಿ ಸ್ಮಾರ್ಟ್ ಹೋಮ್ ಮಾಡ್ಕೊಳ್ಬಹುದು, ರೈಟ್. ನೆಕ್ಸ್ಟ್, ಲೆಟ್ us see what are the features of Zigbee network. A router in star network connects to 6LoWPAN which connects to IEEE device network to IP version 6 network. ಇದೆಲ್ಲ ನಾವು ನೋಡಿದ್ದೀವಿ. ಈ ರೌಟರ್ ನಲ್ಲಿ
ನಿಮ್ಮ ಸ್ಟಾರ್ ನೆಟ್ವರ್ಕ್ ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ರೆ 6LoWPAN ಪ್ರೋಟೋಕಾಲ್ ಯೂಸ್ ಮಾಡುತ್ತೆ. ಅದರಿಂದ ಈ ಸ್ಟ್ಯಾಂಡರ್ಡ್ ಡಿವೈಸ್ ನೆಟ್ವರ್ಕ್ ಅನ್ನು ಯೂಸ್ ಮಾಡಿ IP ವರ್ಷನ್ 6 ನ ಕನೆಕ್ಟ್ ಮಾಡ್ಕೊಳ್ಬಹುದು. Thousands of bytes communicate between the network layer and IoT web objects. Thousands of bytes ನ ನಾವು ನೆಟ್ವರ್ಕ್ ಲೇಯರ್ ಇಂದ IoT ವೆಬ್ ಆಬ್ಜೆಕ್ಟ್ಸ್ ಗೆ ಡಾಟಾ ಟ್ರಾನ್ಸ್ಮಿಷನ್ ಮಾಡಬಹುದು. 127B communication between the adaptation layer IEEE 802.15.4 device at single data transfer. 127B communication bytes communication between adaptation layer ನಡುನಲ್ಲಿ 127 bytes communication ಮಾಡಬಹುದು. ಮಾಡಬೇಕಾಗಿದ್ರೆ ಈ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ನಿಮ್ಮ ಡಿವೈಸ್ ನಲ್ಲಿ adaptation layer ನಲ್ಲಿ ಇರಬೇಕು. Okay, yes. And next one is IETF ND neighborhood discovery. IETF already we are familiar. ND stands for neighbor discovery. Role means routing over low power loss network. What is role? Routing over low power loss network. RPL routing, IP version 6, IP version 4 network, TCP, UDP, ICMP transport, SSLT, TLS security layer protocols. All these are the some of protocols for the communication between web objects and applications and Zigbee devices. ಈ ಎಲ್ಲಾ ಪ್ರೋಟೋಕಾಲ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ವೆಬ್ ಆಬ್ಜೆಕ್ಟ್ಸ್ ಮತ್ತೆ ಅಪ್ಲಿಕೇಶನ್ ನ ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ಓಕೆ, ವೆಬ್ ಆಬ್ಜೆಕ್ಟ್ ಅಂಡ್ ಅಪ್ಲಿಕೇಶನ್. ಓಕೆ, ವೆಬ್ ಮತ್ತೆ ಅಪ್ಲಿಕೇಶನ್ ಕನೆಕ್ಟ್ ಮಾಡ್ಲಿಕ್ಕೆ ನಿಮ್ಮ Zigbee ಡಿವೈಸಸ್ ನ ಯೂಸ್ ಮಾಡ್ತೀವಿ. ರೈಟ್. ಸೊ Zigbee is also one of a very important question. 2 marks will ask if there may be chance of asking 2 marks also. Okay, and next one is Wi-Fi. This is also important. Let us see. ನಿಮ್ಮ ಆಲ್ರೆಡಿ ಸಾಲ್ವ್ಡ್ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ಸ್ ಹೇಗೆ ಕೇಳಿದ್ದಾರೆ ಅಂತ ಉಂಟು, ನೋಡ್ಕೊಳ್ಳಿ. ನಾವು Wi-Fi is an interface technology that uses IEEE 802.11 protocol. So Wi-Fi is an interface technology ಅಂತ ಹೇಳ್ತಾ ಇದ್ವಿ. ಇದು ಈ ಸ್ಟ್ಯಾಂಡರ್ಡ್ ಯಾವ ಪ್ರೋಟೋಕಾಲ್ ಯೂಸ್ ಮಾಡ್ತಾ ಉಂಟು, IEEE ನ 802.11 protocol and enables the wireless local area networks. ಸೊ ವೈಫೈ ಈ ಪ್ರೋಟೋಕಾಲ್ ಯೂಸ್ ಮಾಡ್ತಿದ್ದ ಕಾರಣಕ್ಕಾಗಿ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ನ ಪ್ರೊವೈಡ್ ಮಾಡುತ್ತೆ. ಶಾರ್ಟ್ ಫಾರ್ಮ್ ಇಸ್ WLANs. ವಾಟ್ ಇಸ್ WLANs? ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್. ವೈಫೈ ಡಿವೈಸ್ ಕನೆಕ್ಟ್ ಎಂಟರ್ಪ್ರೈಸಸ್, ಯೂನಿವರ್ಸಿಟೀಸ್ ಅಂಡ್ ಆಫೀಸ್ ಥ್ರೂ ಹೋಮ್ ಅಪ್ಲಯನ್ಸಸ್. AP stands for ಹೋಮ್ ಅಪ್ಲಯನ್ಸಸ್. ಓಕೆ, ಸೊ ನಿಮ್ಮ ವೈಫೈ ಡಿವೈಸಸ್ ನ ಎಲ್ಲೆಲ್ಲಿ ಕನೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಎಂಟರ್ಪ್ರೈಸಸ್, ಬಿಸ್ನೆಸ್ ಏರಿಯಾದಲ್ಲಿ ಕನೆಕ್ಟ್ ಮಾಡ್ಕೊಳ್ಬಹುದು, ಯೂನಿವರ್ಸಿಟೀಸ್ ನಲ್ಲಿ ಕನೆಕ್ಟ್ ಮಾಡಬಹುದು, ಆಫೀಸ್ ನಲ್ಲಿ ಕನೆಕ್ಟ್ ಮಾಡಬಹುದು. ಆಫೀಸ್ ಇಂದ ಮತ್ತೆ ಯಾವುದಕ್ಕೆ ಕನೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ, ಹೋಮ್ ಅಪ್ಲಯನ್ಸಸ್, ಅಪ್ಲಯನ್ಸಸ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್. ಓಕೆ, ಪಬ್ಲಿಕ್ ಹಾಟ್ಸ್ಪಾಟ್ ಆಗಿನೂ ನಿಮ್ಮ ವೈಫೈ ನ ಯೂಸ್ ಮಾಡಬಹುದು. ಸೊ ಇವತ್ತು ನಾವು ರೈಲ್ವೆ ಸ್ಟೇಷನ್ ಅಂತಿದ್ರಲ್ಲಿ ಫ್ರೀ ವೈಫೈ ಅಂತ ಹೇಳ್ತಾರೆ, ಇಂಥದ್ದೆಲ್ಲ ಪಬ್ಲಿಕ್ ಹಾಟ್ಸ್ಪಾಟ್ ಆಗಿರುತ್ತೆ. ವೈಫೈ ಕನೆಕ್ಟ್ಸ್ ಡಿಸ್ಟ್ರಿಬ್ಯೂಟೆಡ್ WLAN ನೆಟ್ವರ್ಕ್ ಯೂಸಿಂಗ್ ದ ಇಂಟರ್ನೆಟ್. ಸೊ ನಿಮ್ಮ ವೈಫೈ ಕನೆಕ್ಟ್ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೆಟ್ವರ್ಕ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುವ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿರುತ್ತೆ. ಇದನ್ನ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡಿರಬೇಕು. ಓಕೆ, ಇಂಟರ್ನೆಟ್ ಗೆ ಕನೆಕ್ಟ್ ಆಗಿದ್ರೆ ಇಂಟರ್ನೆಟ್ ಮುಖಾಂತರ ನಾವು ಏನ್ ಮಾಡಬಹುದು, ಒಂದೇ ನೆಟ್ವರ್ಕ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ automobiles, instruments, home networking, sensors, activators, industrial device nodes, computer, tables, mobiles, printers and many more devices have Wi-Fi interfaces. So ಇಲ್ಲಿ ಇಷ್ಟೆಲ್ಲ ಇದರಲ್ಲಿ Wi-Fi interface ಉಂಟು. ಆಟೋಮೊಬೈಲ್ಸ್ ನಲ್ಲಿ ಇದೆ, ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಇದೆ, ಹೋಮ್ ನೆಟ್ವರ್ಕಿಂಗ್ ನಲ್ಲಿ ಇದೆ, ಸೆನ್ಸರ್ ನಲ್ಲಿ ಇರುತ್ತವೆ, ಆಕ್ಟಿವೇಟರ್ಸ್ ನಲ್ಲಿ ಇರುತ್ತೆ, ಇಂಡಸ್ಟ್ರಿಯಲ್ ಡಿವೈಸ್ ನೋಡ್ಸ್ ನಲ್ಲಿ ಇರುತ್ತೆ, ಕಂಪ್ಯೂಟರ್ಸ್ ನಲ್ಲಿ ಇರುತ್ತೆ, ಟ್ಯಾಬ್ಲೆಟ್ಸ್ ನಲ್ಲಿ ಇರುತ್ತೆ, ಮೊಬೈಲ್ಸ್ ನಲ್ಲಿ ಇರುತ್ತೆ. ಸೊ ಇದರಲ್ಲೆಲ್ಲ Wi-Fi ಇಂಟರ್ಫೇಸ್ ಉಂಟು. ರೈಟ್, ಆ ವೈಫೈ ನ ಟಚ್ ಮಾಡಿ ನಾವೇನ್ ಮಾಡಬಹುದು, ಬೇರೆ ಡಿವೈಸ್ ನ ಇಂಟರ್ನೆಟ್ ಆಕ್ಸೆಸ್ ಮಾಡಬಹುದು, ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬಹುದು. ದಿ ನೆಟ್ವರ್ಕ್ ಯೂಸಿಂಗ್ ಅ ವೈಫೈ ನೆಟ್ವರ್ಕ್. ಸೊ ಆಟೋಮೆಟಿಕಲಿ ಇದು ವೈಫೈ ನೆಟ್ವರ್ಕ್ ನ ಯೂಸ್ ಮಾಡುತ್ತೆ. ವೈಫೈ ಈಸ್ ವೆರಿ ಪಾಪ್ಯುಲರ್. ಆಸ್ ವಿ ನೋ, ಇಟ್ ಈಸ್ ವೆರಿ ಪಾಪ್ಯುಲರ್. ದ ಇಶ್ಯೂ ಆಫ್ ವೈಫೈ ಇಂಟರ್ಫೇಸಸ್. ಸೊ ಬಿಕಾಸ್ ದ ಇಶ್ಯೂ ಆಫ್ ಇಂಟರ್ಫೇಸಸ್ APs means appliances. Okay, appliances and routers are higher power consumption. ನಿಮ್ಮ AP ಅಂತ ಹೇಳಿದ್ರೆ access point. What is AP? AP stands for access points. Okay, AP's access points and routers are higher power consumption. So ವೈಫೈ ಪಾಪ್ಯುಲರ್ ಆಯಿತು, ಇದರಲ್ಲಿ ಕೆಲವು ಇಶ್ಯೂಸ್ ಉಂಟು ಅಂತ ಹೇಳ್ತಾ ಇದ್ವಿ. ವೈಫೈ ಇಂಟರ್ಫೇಸಸ್ ಇಂದ ಕೆಲವು ಇಶ್ಯೂ ಉಂಟು ಅಂತ ಹೇಳ್ತಾ ಇದ್ವಿ. ಏನದು? ಆಕ್ಸೆಸ್ ಪಾಯಿಂಟ್ಸ್ ಆಗಿರ್ಬೋದು, ನಿಮ್ಮ ರೌಟರ್ ಆಗಿರ್ಬೋದು,
ಆಕ್ಸೆಸ್ ಪಾಯಿಂಟ್ ಮತ್ತು ರೌಟರ್ ಏನು ಮಾಡುತ್ತೆ, ಹೈ ಪವರ್ ಕನ್ಸಂಪ್ಷನ್ ಮಾಡುತ್ತೆ. ಇಂಟರ್ಫರೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್. ಹೈ ಪವರ್ ಕನ್ಸಂಪ್ಷನ್ ಮಾಡುತ್ತೆ, ಆಟೋಮೆಟಿಕಲಿ ಇಂಟರ್ಫರೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್ ಮೀನ್ಸ್ ಸ್ಪೀಡ್ ಕಡಿಮೆ ಆಗುತ್ತೆ. ಓಕೆ, ಇಂಟರ್ಫರೆನ್ಸ್ ಮೀನ್ಸ್ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್ ಮೀನ್ಸ್ ಇಟ್ ವರ್ಕ್ಸ್ ಲೆಸ್ ಸ್ಪೀಡ್. ಇಂಟರ್ಫರೆನ್ಸ್ ಮೀನ್ಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಮೊಬೈಲ್ ಡೇಟಾ ಉಂಟು ಅಂತ ಅನ್ಕೊಳ್ಳಿ. ನನ್ನ ಹತ್ರ ಡೇಟಾ ಖಾಲಿ ಆಯಿತು, ನನಗೆ ಕೊಡಿರಿ ಅಂತ ನಿಮ್ಮ ವೈಫೈ ಆನ್ ಮಾಡಿ, ಹಾಟ್ಸ್ಪಾಟ್ ಆನ್ ಮಾಡಿ ಅಂತ ಕೇಳಿದಾಗ ನೀವು ಆನ್ ಮಾಡಿದ್ರೆ ಏನಾಗುತ್ತೆ, ನೀವೂ ಆಕ್ಸೆಸ್ ಮಾಡ್ತಾ ಇರ್ತೀರ, ನಾನು ಆಕ್ಸೆಸ್ ಮಾಡ್ತಾ ಇರ್ತೀನಿ, ರೈಟ್. ಒಂದು ವೈಫೈಗೆ ನಾವು 4 ಜನರನ್ನ ಕೊಡ್ಬೋದು. 4 ಜನರಿಗೆ ಕೊಡುವಾಗ ಆಟೋಮೆಟಿಕಲಿ ಏನಾಗುತ್ತೆ, ಆಟೋಮೆಟಿಕಲಿ ನೆಟ್ವರ್ಕ್ ಸ್ಲೋ ಆಗುತ್ತೆ, ಸಿಗ್ನಲ್ ವೀಕ್ ಆಗುತ್ತೆ. ದಟ್ ಈಸ್ ಯುವರ್ ಇಂಟರ್ಫರೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್. ಓಕೆ, ಸಿಗ್ನಲ್ ವೀಕ್ ಆಗಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಡಾಟಾ ಟ್ರಾನ್ಸ್ಮಿಷನ್ ಸ್ಲೋ ಆಗುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್. ನೆಕ್ಸ್ಟ್, ಬೇಸ್ ಸ್ಟೇಷನ್ ಆರ್ ಎ ಪಿ. ಲೆಟ್ ಅಸ್ ಸಿ ಬೇಸ್ ಸ್ಟೇಷನ್ ಆರ್ ಎ ಪಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದಿಸ್? ಎ WLAN ಟ್ರಾನ್ಸ್ಸಿವರ್ ಆರ್ ಬೇಸ್ ಸ್ಟೇಷನ್, ಬೇಸ್ ಸ್ಟ್ಯಾಂಡ್ಸ್ ಫಾರ್ ಬೇಸ್ ಸ್ಟೇಷನ್, can connect one or many wireless devices simultaneously to the internet. ಸೊ ಇಲ್ಲಿ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಬೇಸ್ ಸ್ಟೇಷನ್ ಆಗಿರ್ಬೋದು, ಇದು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ವೈರ್ಲೆಸ್ ಡಿವೈಸಸ್ನ ನಾವು ಇಂಟರ್ನೆಟ್ ಮುಖಾಂತರ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಂದಕ್ಕಿಂತ ಜಾಸ್ತಿ ಡಿವೈಸಸ್ಗಳನ್ನ ಇಂಟರ್ನೆಟ್ ಮುಖಾಂತರ ನಾವು ಅಟ್ ಎ ಟೈಮ್ ಕನೆಕ್ಟ್ ಮಾಡ್ಬೋದು. ಪೀರ್ ಟು ಪೀರ್ ನೋಡ್ಸ್ ವಿತೌಟ್ ಆಕ್ಸೆಸ್ ಪಾಯಿಂಟ್ಸ್. ಸೊ ಪೀರ್ ಟು ಪೀರ್ ನೋಡ್ಸ್ ಅಂತ ಹೇಳ್ತಾ ಇದ್ವಿ, ಸೈಡ್ ಬೈ ಸೈಡ್ ಸಿಸ್ಟಮ್ಸ್ ವಿತೌಟ್ ಆಕ್ಸೆಸ್ ಪಾಯಿಂಟ್. Client devices within independent basic services set. Client devices with independent basic services set, IBBS network ಅಂತ ಹೇಳ್ತಾ ಇದ್ದಾರೆ, can communicate directly with each other. ಇಲ್ಲಿ peer to peer nodes ಅಂತ ಇರುವಾಗ ಏನಾಗುತ್ತೆ, ಯಾವುದೇ ಒಂದು ಆಕ್ಸೆಸ್ ಪಾಯಿಂಟ್ ಇಲ್ಲದೆ ನಾವು ಕ್ಲೈಂಟ್ ನ ಇಂಡಿಪೆಂಡೆಂಟ್ ನೆಟ್ವರ್ಕ್ ಇಂದ, ಇಂಡಿಪೆಂಡೆಂಟ್ ಬೇಸಿಕ್ ಸರ್ವಿಸಸ್ ಸೆಟ್ ನೆಟ್ವರ್ಕ್ ಇಂದ ನಾವೇನ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಕೊಳ್ಬಹುದು, ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. Okay, it means it doesn't require any connectivity media, but it must have a peer-to-peer nodes. Okay, it means ಒಮ್ಮೆ ನೀವು ವೈಫೈ ಕನೆಕ್ಷನ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಇಟ್ಕೊಂಡ್ರೆ peer to peer ನೋಡ್ ಆಗಿ ವರ್ಕ್ ಆಗುತ್ತೆ. Okay, it enables fast and easy setting of an 802.11 network. ಸೊ ಫಾಸ್ಟ್ ಅಂಡ್ ಈಸಿ ಸೆಟ್ಟಿಂಗ್ ಕೊಡ್ತಾ ಉಂಟು, ಯಾಕಂತ ಹೇಳಿದ್ರೆ 802.11 ಪ್ರೋಟೋಕಾಲ್ ಯೂಸ್ ಮಾಡ್ತಾ ಉಂಟು ನೆಟ್ವರ್ಕ್ ನಲ್ಲಿ. Peer to multi-point nodes with basic services set using one in between access point or distributed BSS connecting through multiple access points. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಪೀರ್ ಟು ಮಲ್ಟಿ ಪಾಯಿಂಟ್ ನೋಡ್ಸ್ ನ ಕನೆಕ್ಟ್ ಮಾಡಬಹುದು, ಅಥವಾ ಆಕ್ಸೆಸ್ ಪಾಯಿಂಟ್ ಗೆ ಕನೆಕ್ಟ್ ಮಾಡಬಹುದು, ಅಥವಾ ಡಿಸ್ಟ್ರಿಬ್ಯೂಟೆಡ್ BSS ಗೆ ಕನೆಕ್ಟ್ ಮಾಡಬಹುದು, ಬೇಸಿಕ್ ಸರ್ವಿಸಸ್ ಸೆಟ್ಸ್ ಗೆ. ಸೊ ಇದರಿಂದ ಏನಾಗುತ್ತೆ, ಮಲ್ಟಿಪಲ್ ಆಕ್ಸೆಸ್ ಪಾಯಿಂಟ್ ನ ನಾವು ಆಕ್ಸೆಸ್ ಮಾಡಬಹುದು. ಓಕೆ, ಕನೆಕ್ಟಿವಿಟಿ ರೇಂಜ್ ಆಫ್ ಈಚ್ basic services set depends on the range of wireless bridges and antennas. ಸೊ ನಿಮ್ಮ ಕನೆಕ್ಟಿವಿಟಿ ರೇಂಜ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವು ಯೂಸ್ ಮಾಡುವ ಬೇಸಿಕ್ ಸರ್ವಿಸ್ ಸೆಟ್ ಆಗಿರ್ಬೋದು ಅಥವಾ ರೇಂಜ್ ಆಫ್ ವೈರ್ಲೆಸ್ ಬ್ರಿಡ್ಜಸ್ ಆಗಿರ್ಬೋದು, ಬ್ರಿಡ್ಜಸ್ ಮತ್ತೆ ಆಂಟಿನಾ. ಸೊ ಇದಕ್ಕೆಲ್ಲ ಆಂಟಿನಾ ಕನೆಕ್ಷನ್ಸ್ ಬೇಕಾಗುತ್ತೆ, ಅದರ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್, ನಿಮ್ಮ ಎನ್ವಿರಾನ್ಮೆಂಟ್ ನ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, 3 WLAN ನೆಟ್ವರ್ಕ್ಸ್. Let us see what are the 3 wireless local area networks of basic service sets for sensor device nodes is mobiles, tablets, laptops. So ನಿಮ್ಮ 3 WLAN networks for sensor device nodes, mobiles, tablets, laptop, computer and internet connectivity of wireless local area network with the IP version 4 network. IP version 4 ನೆಟ್ವರ್ಕ್ ನ ಯೂಸ್ ಮಾಡಿ ನೀವು ಸೆನ್ಸರ್ ಡಿವೈಸ್ ಆಗಿರ್ಬೋದು, ಮೊಬೈಲ್ಸ್, ಟ್ಯಾಬ್ಲೆಟ್ಸ್ ಇಂಥದನ್ನೆಲ್ಲ ಕನೆಕ್ಟ್ ಮಾಡಬೇಕಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಗೆ ಸಂಬಂಧಪಟ್ಟ ಬೇಸಿಕ್ ಸರ್ವಿಸ್ ಸೆಟ್ಸ್ ನ ಇಂಪ್ಲಿಮೆಂಟ್ ಮಾಡಿರ್ತೀರಾ. ಓಕೆ, ಯು ಆರ್ ಯೂಸಿಂಗ್ ದೋಸ್ ಥಿಂಗ್ಸ್ ಬೈ ಯೂಸಿಂಗ್ IP version 4. With the IP version 4, these wireless local area network will be access your Wi-Fi. Next, the Wi-Fi interface access points routers features are as follows. So access point router features ಏನೆಲ್ಲ ಉಂಟು ಅನ್ನೋದನ್ನ ಈಗ ನೋಡ್ತೀವಿ. Generally used are 2.4 GHz. ಸೊ ಎಷ್ಟು ಸ್ಪೀಡ್ ನಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ವೈಫೈ 2.4 GHz. ಯಾವ ವರ್ಷನ್? IEEE 802.11b ಅಡಾಪ್ಟರ್ಸ್ ಯೂಸ್ ಮಾಡಬೇಕು.
802 IEEE ಪ್ರೋಟೋಕಾಲ್ ಯೂಸ್ ಮಾಡಿದ್ರೆ 11B ಅಡಾಪ್ಟರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದರಲ್ಲಿ ಎಷ್ಟು ಸ್ಪೀಡ್ನಲ್ಲಿ ವರ್ಕ್ ಆಗುತ್ತೆ? 2.4 GHz ಸ್ಪೀಡ್ನಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ವರ್ಕ್ ಆಗುತ್ತೆ. ಅದೇ ನಮಗೆ 5 GHz ಬೇಕು ಅಂತ ಹೇಳಿದ್ರೆ ವರ್ಷನ್ ಯಾವ್ದು ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ? IEEE 802.11a or 802.11g or 802.1111 or other 802.11 series protocols. 5 GHz ಸ್ಪೀಡ್ ನಲ್ಲಿ ಡಾಟಾ ಟ್ರಾನ್ಸ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ಇಂಥ ಪ್ರೋಟೋಕಾಲ್ ಯೂಸ್ ಮಾಡಬೇಕು ನಿಮ್ಮ ವೈಫೈ ಅಲ್ಲಿ. ಇಂಟರ್ಫೇಸಸ್ ಯೂಸಸ್ 2.4 GHz or 5 GHz ಆಂಟಿನಾ. ಸೊ ನಿಮ್ಮ ಇಂಟರ್ಫೇಸಸ್ ನಲ್ಲಿ ಕಂಪಲ್ಸರಿ 2.4 GHz ಆಂಟಿನಾ ಇರಬಹುದು ಅಥವಾ 5 GHz ಆಂಟಿನಾ ಇರಬಹುದು. ಆಫರ್ಸ್ ಮೊಬೈಲಿಟಿ ಅಂಡ್ ರೋಮಿಂಗ್. ಸೊ ಇದರಿಂದ ಏನಾಗುತ್ತೆ? ನಿಮ್ಮ ಮೊಬೈಲಿಟಿ ಮತ್ತೆ ರೋಮಿಂಗ್ ನ ಸಪೋರ್ಟ್ ಮಾಡುತ್ತೆ. ಓಕೆ, ಹ್ಯಾವ್ ಈಸಿ ಇನ್ಸ್ಟಾಲೇಷನ್, ಸಿಂಪ್ಲಿಸಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು, ಫ್ಲೆಕ್ಸಿಬಲ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಬಹುದು. ಈಸಿಯಾಗಿ ಅದನ್ನ ಇನ್ಸ್ಟಾಲೇಷನ್ ಮತ್ತೆ ಸಿಂಪ್ಲಿಸಿಟಿ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಅದೇ ರೀತಿಯಲ್ಲಿ ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡ್ಕೊಳ್ಬಹುದು, ಹೇಗೆ ಬೇಕಾಗಿದ್ರೆ ಹಾಗೆ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಕವರೇಜ್ ರೇಂಜ್ ಈಸ್ 30 ಮೀಟರ್ ಟು 125 ಮೀಟರ್. ಸೊ ವೈಫೈ ಯೂಸ್ ಮಾಡಿದ್ರೆ ಎಷ್ಟು ರೇಂಜ್ ತನಕ ಸಪೋರ್ಟ್ ಮಾಡುತ್ತೆ? ಇಲ್ಲಿ 30 ಮೀಟರ್ ಇಂದ 125 ಮೀಟರ್ ತನಕ ಸಪೋರ್ಟ್ ಮಾಡುತ್ತೆ. ಯೂಸ್ಡ್ ಇನ್ ಎ ರೂಮ್ ಹ್ಯಾವಿಂಗ್ ದ ಲಿಮಿಟೆಡ್ ಕವರೇಜ್ 802.11a which coexist with B and G. ನೀವು ರೂಮ್ ನಲ್ಲಿ ಬಳಕೆ ಮಾಡೋದಾದ್ರೆ ಇಲ್ಲಿ 802.11a ಯೂಸ್ ಮಾಡುತ್ತೆ. ಅದರಲ್ಲಿ ಬಿ ಅಥವಾ ಎ ಆಗಿರಬಹುದು. ಓಕೆ, ಬಿ ಅಂಡ್ ಜಿ ರೇಂಜ್ ಆಗಿರುತ್ತೆ. ಬಿ ಅಥವಾ ಜಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ಪ್ರೋಟೋಕಾಲ್ ಇಫ್ ಯು ಆರ್ ಆಕ್ಸೆಸಿಂಗ್ ಥ್ರೂ ಫ್ರಮ್ ದ ರೂಮ್. ಓಕೆ, ಅಂಡ್ ನೆಕ್ಸ್ಟ್ uses the 802.11b in a wider cover range because that is unaffected by walls and is meant for hotspot for public usage having range data rate 11 Mbps. ಸೊ 802.11b ನು ಯೂಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ವಾಲ್ಸ್ ಗಿಲ್ಸ್ ಏನು ಅಡ್ಡ ಆಗಲ್ಲ. 11 Mbps ಸ್ಪೀಡ್ ಅಲ್ಲಿ ಹಾಟ್ಸ್ಪಾಟ್ ನ ಸಪೋರ್ಟ್ ಮಾಡುತ್ತೆ. 30 ಮೀಟರ್ ತನಕ ರೇಂಜ್ ಇರುತ್ತೆ. ಓಕೆ, uses 802.11g for high data rates up to 54 Mbps and 802.11n for very high 600 Mbps. ಸೊ ಈ ವರ್ಷನ್ ಯೂಸ್ ಮಾಡಿದ್ರೆ 54 Mbps ಡೇಟಾ ಟ್ರಾನ್ಸ್ಮಿಷನ್ ಆಗುತ್ತೆ. ಅದೇ ಈ ವರ್ಷನ್ ಯೂಸ್ ಮಾಡಿದ್ರೆ 600 Mbps ಡೇಟಾ ಟ್ರಾನ್ಸ್ಮಿಷನ್ ಆಗುತ್ತೆ. ಇದಕ್ಕೆ ಮಲ್ಟಿಪಲ್ ಆಂಟಿನಾಸ್ ಮತ್ತೆ ಮಲ್ಟಿಪಲ್ ಡೇಟಾ ರೇಟ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅದೇ ನಾವು ಈಗ ನೋಡ್ತಾ ಇದೀವಿ. ಪ್ಯಾಕ್ ನಾವು ಮೊಬೈಲ್ಗೆ ಪ್ಯಾಕ್ ಹಾಕೊಳ್ಳುವಾಗ 1 GB 1.5 GB 2 GB ಅಂತ ಏನೋ ಹಾಕಿಸ್ತಾ ಇರ್ತೀವಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಕಾಸ್ಟ್ ಅಂಡ್ ರೇಂಜ್. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. interoperable with wireless and as well as wired infrastructure which ensure compatibility and enables easier access and adds complexity when enabling the wireless access to data. ಸೊ ನಿಮ್ಮ ವೈರ್ಲೆಸ್ ವೈಫೈ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ವೈರ್ಲೆಸ್ ಸಪೋರ್ಟ್ ಮಾಡುತ್ತೆ, ವೈರ್ನು ಸಪೋರ್ಟ್ ಮಾಡುತ್ತೆ. ಆವಾಗ ಆಟೋಮೆಟಿಕಲಿ ನೀವು ಎಲ್ಲಿಂದನೂ ಆಕ್ಸೆಸ್ ಮಾಡಬಹುದು. ಏನೇ ಕಾಂಪ್ಲೆಕ್ಸಿಟಿ ಇದ್ರೇನು ಅದನ್ನ ರೆಡ್ಯೂಸ್ ಮಾಡುತ್ತೆ. ನಿಮ್ಮ ಡೇಟಾ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಡೇಟಾ ಸ್ಟ್ರೀಮಿಂಗ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ಇಲ್ಲಿ ನಿಮ್ಮ ವೈರ್ಲೆಸ್ ವೈಫೈ ಏನ್ ಮಾಡುತ್ತೆ? ವೈರ್ಡ್ ಕನೆಕ್ಷನ್ ಯೂಸ್ ಮಾಡ್ಕೊಳ್ಳುತ್ತೆ, ವೈರ್ಲೆಸ್ ಕನೆಕ್ಷನ್ ಯೂಸ್ ಮಾಡ್ಕೊಂಡು ಸಪೋರ್ಟ್ ಮಾಡುತ್ತೆ. ಓಕೆ, ಪ್ರೊವೈಡ್ ಎ ಡೈನಮಿಕ್ ಎನ್ವೈರನ್ಮೆಂಟ್ ಆಫ್ ನೆಟ್ವರ್ಕ್ ಎಕ್ಸ್ಪ್ಯಾಂಡಬಿಲಿಟಿ ಅಂಡ್ ಸ್ಕೇಲಬಿಲಿಟಿ. ಸೊ ಇಲ್ಲಿ ಡೈನಮಿಕ್ ಎನ್ವೈರನ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಡೈನಮಿಕ್ ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ ಯಾವಾಗ ನೀವು ನೆಟ್ವರ್ಕ್ ಗೆ ಕನೆಕ್ಟ್ ಆಗ್ತಾರೋ ಆಟೋಮೆಟಿಕಲಿ ಕನೆಕ್ಟ್ ಆಗೋದು. ಅದೇ ರೀತಿಯಲ್ಲಿ ಸ್ಕೇಲಬಿಲಿಟಿ ಎಷ್ಟೇ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ಸ್ಕೇಲಬಿಲಿಟಿ ಮೀನ್ಸ್ ಅ ಸಿಸ್ಟಮ್ ಕ್ಯಾನ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಸ್ಮಾಲರ್ ಇಂಟರ್ಫೇಸಸ್. ಸ್ಕೇಲಬಿಲಿಟಿ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ನಲ್ಲಿ ಸಾಕಷ್ಟು ಲಾರ್ಜ್ ನಂಬರ್ ಆಫ್ ಸ್ಮಾಲರ್ ಇಂಟರ್ಫೇಸ್ ಇರುತ್ತೆ, ರೌಟರ್ಸ್ ಇರುತ್ತೆ, ಆಕ್ಸೆಸ್ ಪಾಯಿಂಟ್ಸ್ ಇರುತ್ತೆ. ಓಕೆ, ಸೊ ಸಾಕಷ್ಟು ಇಂಟರ್ಫೇಸ್ ಉಂಟು, ರೌಟರ್ಸ್ ಉಂಟು, ಆಕ್ಸೆಸ್ ಪಾಯಿಂಟ್ಸ್ ಉಂಟು. ಅದರಿಂದ ನೀವು ಹೇಗೆ ಬೇಕಾಗಿದ್ರೆ ಅದನ್ನ ಬಳಸ್ಕೊಳ್ಬಹುದು. ಪ್ರೊವೈಡ್ಸ್ ಸೆಕ್ಯೂರಿಟಿ, ಇಂಟಿಗ್ರಿಟಿ ಅಂಡ್ ರಿಲಯಬಿಲಿಟಿ. ಸೊ ಇಟ್ ಆಲ್ಸೋ ಪ್ರೊವೈಡ್ಸ್ ಸೆಕ್ಯೂರಿಟಿ, ಇಂಟಿಗ್ರಿಟಿ ಅಂಡ್ ರಿಲಯಬಿಲಿಟಿ. ಯೂಸಸ್ ವೈರ್ಲೆಸ್ ಪ್ರೊಟೆಕ್ಟೆಡ್ ಆಕ್ಸೆಸ್ ಪಾಯಿಂಟ್, WPA ಅಂತ ಹೇಳ್ತಾ ಇದೀವಿ. ದಟ್ ಈಸ್ ಯೂಸಸ್ ವೈರ್ಲೆಸ್ ಪ್ರೊಟೆಕ್ಟೆಡ್ ಆಕ್ಸೆಸ್ ಪಾಯಿಂಟ್ ಅಂಡ್ ವೈರ್ಡ್ ಈಕ್ವಲೆಂಟ್ ಪ್ರೈವಸಿ, WP ಸೆಕ್ಯೂರಿಟಿ ಸಬ್ಲೇಯರ್ಸ್. ಇಂಥದೆಲ್ಲ ವೈರ್ಲೆಸ್ ಪ್ರೊಟೆಕ್ಟೆಡ್ ಆಕ್ಸೆಸ್, ವೈರ್ಲೆಸ್ ಈಕ್ವಲೆಂಟ್ ಪ್ರೈವಸಿ ಸೆಕ್ಯೂರಿಟಿ ಸಬ್ಲೇಯರ್ಸ್ ನ ಯೂಸೇಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಸ್ RF ಟ್ರಾನ್ಸಿವರ್ಸ್ ಅಂಡ್ RF ಮಾಡೆಲ್ಸ್. ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸಿವರ್ಸ್ ಅಂಡ್ ರೇಡಿಯೋ ಫ್ರೀಕ್ವೆನ್ಸಿ ಮಾಡೆಲ್ಸ್. ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸಿವರ್ಸ್, transmitters, receivers and transceivers are the simplest RF circuit. ಸೊ ಇಂಥದೆಲ್ಲ ನಿಮ್ಮ ರೇಡಿಯೋ ಫ್ರೀಕ್ವೆನ್ಸಿ ಸರ್ಕ್ಯೂಟ್ ನಲ್ಲಿ ಇರುತ್ತೆ. ಇದು ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಮಿಟರ್ ಆಗಿನೂ ವರ್ಕ್ ಆಗುತ್ತೆ, ರಿಸೀವರ್ ಆಗಿನೂ ವರ್ಕ್ ಆಗುತ್ತೆ, ಟ್ರಾನ್ಸಿವರ್ಸ್ ಆಗಿನೂ ವರ್ಕ್ ಆಗುತ್ತೆ.
A transceiver transmits the radio frequency from one end point and receives the radio frequency from another end. ಒಂದು ಎಂಡ್ ಪಾಯಿಂಟ್ ಇಂದ ಸೆಂಡ್ ಮಾಡುತ್ತೆ, ಅದರ್ ಎಂಡ್ ಪಾಯಿಂಟ್ ಇಂದ ರಿಸೀವ್ ಮಾಡುತ್ತೆ. ಬಟ್ ಇಂಟರ್ನಲಿ ಆಸ್ ದ ಅಡಿಷನಲ್ ಸರ್ಕ್ಯೂಟ್ ವಿಚ್ ಸಪರೇಟ್ಸ್ ದ ಸಿಗ್ನಲ್ ಫ್ರಮ್ ಬೋತ್ ಎಂಡ್ಸ್. ಸೊ ಈ ಸರ್ಕ್ಯೂಟ್ ನಲ್ಲಿ ಏನು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಇನ್ನೊಂದು ಅಡಿಷನಲ್ ಸರ್ಕ್ಯೂಟ್ ಇರುತ್ತೆ, ಒಂದು ಸೆಂಡ್ ಮಾಡ್ಲಿಕ್ಕೆ ಒಂದು ರಿಸೀವ್ ಮಾಡ್ಲಿಕ್ಕೆ. ಒನ್ ಟ್ರಾನ್ಸಿವರ್ ಇಸ್ ಫಾರ್ ಸೆಂಡಿಂಗ್ ಅಂಡ್ ಒನ್ ಟ್ರಾನ್ಸಿವರ್ ಫಾರ್ ರಿಸೀವಿಂಗ್. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬೋತ್ ಸಿಗ್ನಲ್ಸ್ ಸಪರೇಟೆಡ್. ಓಕೆ, ವಿಚ್ ಸಪರೇಟ್ಸ್ ಸಿಗ್ನಲ್ಸ್ ಫ್ರಮ್ ಬೋತ್ ಎಂಡ್ಸ್. ಎರಡು ಎಂಡ್ ಇಂದ ಏನಾಗುತ್ತೆ, ಸಪರೇಟ್ ಆಗಿರುತ್ತೆ. Next, an accelerator generates radio frequency pulse of required activity duty cycle and connects to a transmitter. So ಇಲ್ಲಿ ಆಕ್ಸಿಲರೇಟರ್ ಜನರೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ರೇಡಿಯೋ ಫ್ರೀಕ್ವೆನ್ಸಿಗೆ ಸಂಬಂಧಪಟ್ಟ ಒಂದು ಎಕ್ವಿಪ್ಮೆಂಟ್ ಆಗಿರುತ್ತೆ. ಆ ಎಕ್ವಿಪ್ಮೆಂಟ್ ಇಂದ ಏನಾಗುತ್ತೆ, ಪಲ್ಸ್ ಜನರೇಟ್ ಮಾಡುತ್ತೆ. ಆ ಪಲ್ಸ್ ಮೀನ್ಸ್ ಸಿಗ್ನಲ್ಸ್. ವಾಟ್ ಇಸ್ ಅ ಪಲ್ಸ್? ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸ್ ಮೀನ್ಸ್ ಸಿಗ್ನಲ್ಸ್. ಸೊ ಆ ಸಿಗ್ನಲ್ಸ್ ಇಂದ ಏನಾಗ್ತಾ ಉಂಟು, ನಿಮ್ಮ ಟ್ರಾನ್ಸ್ಮಿಟರ್ ಕನೆಕ್ಟ್ ಆಗ್ಲಿಕ್ಕೆ ವರ್ಕ್ ಆಗುತ್ತೆ. ಟ್ರಾನ್ಸ್ಮಿಟರ್ ವರ್ಕ್ ಆಗ್ಬೇಕಾದ್ರೆ ಫಸ್ಟ್ ಟ್ರಾನ್ಸ್ಮಿಟರ್ನ ಆನ್ ಮಾಡಬೇಕು. ಟ್ರಾನ್ಸ್ಮಿಟರ್ನ ಆನ್ ಮಾಡುವಾಗ ಆಸಿಲರೇಟರ್ ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸ್ ನ ಜನರೇಟ್ ಮಾಡುತ್ತೆ. ಓಕೆ, ಇಲ್ಲಿ BT ಅಂತ ಹೇಳಿದ್ದಾರೆ. BT ಸ್ಟ್ಯಾಂಡ್ಸ್ ಫಾರ್ ಬ್ಲೂಟೂತ್, ಜಿಗ್ಬಿ ಅಂಡ್ ವೈಫೈ ರೇಡಿಯೋಸ್ ಡೆಪ್ಲಾಯ್ಸ್ ISM ಬ್ಯಾಂಡ್ ಟ್ರಾನ್ಸಿವರ್ಸ್. ಸೊ ನಿಮ್ಮ ಬ್ಲೂಟೂತ್ ಆಗಿರ್ಬೋದು, ಜಿಗ್ಬಿ ಆಗಿರ್ಬೋದು, ವೈಫೈ ರೇಡಿಯೋಸ್ ಆಗಿರ್ಬೋದು, ಯಾವುದನ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ? ಇಂಡಸ್ಟ್ರಿಯಲ್, ಸೈಂಟಿಫಿಕ್ ಅಂಡ್ ಮೆಡಿಕಲ್ ಬ್ಯಾಂಡ್ ಟ್ರಾನ್ಸಿವರ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ, ವಿಚ್ ಹ್ಯಾವ್ ಕಂಪ್ಯಾರಿಟಿವ್ಲಿ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್. ಸೊ ಇದರಲ್ಲೆಲ್ಲ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಉಂಟು. ಸೊ ISM ನಲ್ಲಿ ಸ್ವಲ್ಪ ಟಫ್ ಸರ್ಕ್ಯೂಟ್ಸ್ ಉಂಟು. ಟಫ್ ಸರ್ಕ್ಯೂಟ್ ಇದ್ದ ಕಾರಣಕ್ಕಾಗಿ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಫಾಸ್ಟ್ ಆಗುತ್ತೆ. IoT ಆರ್ M2M ಅಪ್ಲಿಕೇಶನ್ ಡೆಪ್ಲಾಯ್ ISM ಬ್ಯಾಂಡ್ ರೇಡಿಯೋ ಫ್ರೀಕ್ವೆನ್ಸಿ ಮಾಡ್ಯೂಲ್. ಸೊ ನಿಮ್ಮ IoT ಅಥವಾ M2M ಮೆಷಿನ್ ಟು ಮೆಷಿನ್ ಅಪ್ಲಿಕೇಶನ್ ಏನು ಯೂಸ್ ಮಾಡ್ತಾ ಉಂಟು? ISM ಬ್ಯಾಂಡ್ ಅನ್ನ ಯೂಸ್ ಮಾಡ್ತಾ ಉಂಟು. ISM ಬ್ಯಾಂಡ್ ಯೂಸ್ ಮಾಡಿದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಮಾಡ್ಯೂಲ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಈ ರೇಡಿಯೋ ಫ್ರೀಕ್ವೆನ್ಸಿ ಮಾಡ್ಯೂಲ್ ಇಂದ ಏನಾಗುತ್ತೆ? ಟ್ರಾನ್ಸಿವರ್ ಆರ್ ಜಸ್ಟ್ ಟ್ರಾನ್ಸ್ಮಿಟರ್ ಆರ್ ರಿಸೀವರ್. ಸೊ ನಿಮ್ಮ IoT ಆರ್ M2M ಅಪ್ಲಿಕೇಶನ್ ಇಂದ ಸಿಗ್ನಲ್ಸ್ ನ ಟ್ರಾನ್ಸಿವ್ ಮಾಡಬಹುದು, ಟ್ರಾನ್ಸಿವರ್ ಆಗಿ ಮಾಡಬಹುದು, ಅದೇ ರೀತಿಯಲ್ಲಿ ರಿಸೀವರ್ ಆಗಿನೂ ಮಾಡ್ಕೊಳ್ಬಹುದು. ಓಕೆ, ಎ ನಂಬರ್ ಆಫ್ ಸಿಸ್ಟಮ್ ಯೂಸಸ್ RF ಮಾಡ್ಯೂಲ್ ಫಾರ್ ಅಪ್ಲಿಕೇಶನ್ ನೀಡಿಂಗ್ ವೈರ್ಲೆಸ್ ಕನೆಕ್ಟಿವಿಟಿ. ಯಾವುದೇ ಒಂದು ವೈರ್ಲೆಸ್ ಕನೆಕ್ಟಿವಿಟಿ ನೀವು ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಈ RF ಮಾಡ್ಯೂಲ್ ನ ಅಪ್ಲಿಕೇಶನ್ ನಲ್ಲಿ ಯೂಸ್ ಮಾಡಲೇಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿಗೆ ನಲ್ಲಿನೂ RF ಇರುತ್ತೆ, ಟೆಲಿಮೆಟ್ರಿ ನಲ್ಲಿನೂ RF ಇರುತ್ತೆ, ಟೆಲಿಮ್ಯಾಟಿಕ್ಸ್ ನಲ್ಲಿನೂ ಇರುತ್ತೆ, ಫ್ಲೀಟ್ ಮ್ಯಾನೇಜ್ಮೆಂಟ್, ಹೋಮ್ ಆಟೋಮೇಷನ್, ಹೆಲ್ತ್ ಕೇರ್, ಆಟೋಮೊಬೈಲ್, ವೈರ್ಲೆಸ್ ಟೈರ್ ಪ್ರೆಷರ್ ಮಾನಿಟರ್ಸ್, ಬ್ಯಾಕಪ್ ಕ್ಯಾಮರಾಸ್ ಅಂಡ್ GPS ನ್ಯಾವಿಗೇಷನ್ ಸರ್ವಿಸ್, ಪೇಮೆಂಟ್ ವಾಲೆಟ್, RFID ಅಂಡ್ ಮೇಂಟೆನೆನ್ಸ್. ಈ ಎಲ್ಲಾ ಡಿವೈಸ್ ಗಳಲ್ಲೆಲ್ಲ RF ಮಾಡ್ಯೂಲ್ಸ್ ಕಂಪಲ್ಸರಿ ಇರುತ್ತೆ. ಆ RF ಮಾಡ್ಯೂಲ್ ISM ಬ್ಯಾಂಡ್ ನ ಯೂಸ್ ಮಾಡಿರುತ್ತೆ. ಆ ISM ಬ್ಯಾಂಡ್ ನಿಮ್ಮ ಅಪ್ಲಿಕೇಶನ್ ನಲ್ಲಿ ಫಿಟ್ ಮಾಡಿರ್ತಾರೆ. ಅದೆಲ್ಲ ಒಂದು ಸರ್ಕ್ಯೂಟ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, RF technology consists of the following elements. Let us see what are the elements it consists of. RF interface or physical layer. RF signal transmit between the nodes or endpoints. ಸೊ ನಿಮ್ಮ ಇಂಟರ್ಫೇಸ್ ಅಥವಾ ಫಿಸಿಕಲ್ ಲೇಯರ್ ನಲ್ಲಿ RF ಮಾಡ್ಯೂಲ್ ಇದ್ರೆ ಆ RF ಸಿಗ್ನಲ್ ನ ಟ್ರಾನ್ಸ್ಮಿಟ್ ಮಾಡುತ್ತೆ, ಟ್ರಾನ್ಸ್ಮಿಟ್ ರಿಸೀವ್ನು ಆಗುತ್ತೆ. ಓಕೆ, ಎಂಡ್ ಪಾಯಿಂಟ್ಸ್ಗೆ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಆಗುತ್ತೆ. ಎಂಡ್ ಪಾಯಿಂಟ್ ಮೀನ್ಸ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಓಕೆ, ದಟ್ ಈಸ್ ಇದರಲ್ಲಿ ಏನೆಲ್ಲ ಉಂಟು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೆನ್ಸಾರ್ RF ನ ಯೂಸ್ ಮಾಡುತ್ತೆ, ಆಕ್ಟಿವೇಟರ್ಸ್ RF ನ ಯೂಸ್ ಮಾಡುತ್ತೆ, ಕಂಟ್ರೋಲರ್ಸ್ RF ನ ಯೂಸ್ ಮಾಡುತ್ತೆ. ಅದೇ ರೀತಿಯಲ್ಲಿ ಗೇಟ್ವೇನು ಏನಾಗುತ್ತೆ, ಗೇಟ್ವೇ ಮುಖಾಂತರ ನಿಮ್ಮ ಸಿಗ್ನಲ್ ನ ಸೆಂಡ್ ಮಾಡುತ್ತೆ. ರೈಟ್. ಸೊ RF ಮಾಡ್ಯೂಲ್ ಇದ್ದ ಕಾರಣಕ್ಕಾಗಿ ನಾವು ಡಾಟಾವನ್ನು ಸಿಗ್ನಲ್ ರೂಪದಲ್ಲಿ ಸೆಂಡ್ ಮಾಡ್ತಾ ಇದೀವಿ. ಸೆನ್ಸಾರ್ ಸಿಗ್ನಲ್ಸ್ ನ ಐಡೆಂಟಿಫೈ ಮಾಡುತ್ತೆ, ಆಕ್ಟಿವೇಟರ್ಸ್ ನ ಸಿಗ್ನಲ್ ನ ಸ್ಟೋರ್ ಮಾಡುತ್ತೆ, ಕಂಟ್ರೋಲರ್ ಸಿಗ್ನಲ್ಸ್ ನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿಯಲ್ಲಿ ಗೇಟ್ವೇ ಮುಖಾಂತರ ಸಿಗ್ನಲ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. ಓಕೆ, gateway through it is receiving the signals. Physical layer specification consisting of signal aspects and characteristics including the frequency, modulation format, power levels, transmitting and receiving mode and signaling between endpoint element. ನಿಮ್ಮ ಫಿಸಿಕಲ್ ಲೇಯರ್ ನಲ್ಲಿ ಕೆಲವೆಲ್ಲ ಸ್ಪೆಸಿಫಿಕೇಶನ್ ಉಂಟು. ಅದು ಸಿಂಗಲ್ ಆಸ್ಪೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರಬಹುದು ಅಥವಾ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಫಾರ್ಮ್ಯಾಟ್ ಆಗಿರಬಹುದು. ಫ್ರೀಕ್ವೆನ್ಸಿ ಮೀನ್ಸ್ ಎಷ್ಟು ಸ್ಪೀಡ್ ನಲ್ಲಿ ಆಕ್ಸೆಸ್ ಮಾಡಬೇಕು, ಮಾಡ್ಯುಲೇಷನ್ ಫಾರ್ಮ್ಯಾಟ್ ಸೊ ನಾವು ಸಿಗ್ನಲ್ ಅಂತ ಹೇಳುವಾಗ ಲೈನ್ಸ್ ನೋಡ್ತಾ ಇರ್ತೀವಿ, ಆ ಮಾಡ್ಯುಲೇಷನ್ ಫಾರ್ಮ್ಯಾಟ್ ನ ಇರುತ್ತೆ. ಪವರ್ ಲೆವೆಲ್ಸ್, ಎಷ್ಟು ಪವರ್ ಲೆವೆಲ್ಸ್ ಕನ್ಸಂಪ್ಷನ್ ಆಗ್ತಾ ಉಂಟು, ಎಷ್ಟು ಟ್ರಾನ್ಸ್ಮಿಟಿಂಗ್ ಆಗ್ತಾ ಉಂಟು, ಎಷ್ಟು ರಿಸೀವಿಂಗ್ ಆಗ್ತಾ ಉಂಟು ಅನ್ನೋದನ್ನೆಲ್ಲ ಸಿಗ್ನಲಿಂಗ್ ಮೋಡ್ ನಲ್ಲಿ ನಮಗೆ ಎಂಡ್ ಟು ಎಂಡ್ ಪಾಯಿಂಟ್ ಎಲಿಮೆಂಟ್ಸ್ ಆಗಿ ಆಕ್ಸೆಸ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್
ಇಲ್ಲಿ ನೋಡಿ, ಈ ಕಂಪ್ಯೂಟರ್ ವರ್ಕ್ ಆಗುವ ಮಾಡೆಲ್ ನಾವು ಅಬ್ಸರ್ವೇಷನ್ ಮಾಡುವ. ಓಕೆ, ಐ ಆಮ್ ಶೋಯಿಂಗ್ ಯುವರ್ ಟಾಸ್ಕ್ ಮ್ಯಾನೇಜರ್. ಈಗ ಕೆಲವೆಲ್ಲ ಅಪ್ಲಿಕೇಶನ್ಸ್ ನಾನು ರನ್ ಮಾಡ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ದ ಆಕ್ಟಿವಿಟಿ ಸಿಗ್ನಲ್ಸ್. ಓಕೆ, ಲೆಟ್ ಮಿ ಟೇಕ್ ಇಯರ್ ಟಾಸ್ಕ್ ಮ್ಯಾನೇಜರ್ ಅಂತ ಬಂತು. ಹೋಪ್ ಯು ಆರ್ ಸೀಯಿಂಗ್ ದಿಯರ್ ದ ಟಾಸ್ಕ್ ಮ್ಯಾನೇಜರ್, ರೈಟ್? ಇಲ್ಲಿ ಟಾಸ್ಕ್ ಮ್ಯಾನೇಜರ್ನ ನೀವು ನೋಡ್ತಾ ಇದ್ದೀರಾ. ಟಾಸ್ಕ್ ಮ್ಯಾನೇಜರ್ನಲ್ಲಿ ಯಾವುದೆಲ್ಲ ರನ್ ಆಗ್ತಾ ಉಂಟು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ, ರೈಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ಮೋರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಐ ಕ್ಯಾನ್ ಏಬಲ್ ಟು ಫೈಂಡ್ ಹೌ CPU ಯುಟಿಲೈಸೇಷನ್, ಮೆಮೊರಿ ಯುಟಿಲೈಸೇಷನ್, ಡಿಸ್ಕ್ ಯುಟಿಲೈಸೇಷನ್ ಅಂಡ್ ಎವ್ರಿಥಿಂಗ್, ರೈಟ್? ಈ ರೀತಿಯ ಯುಟಿಲೈಸೇಷನ್ ಆಗ್ತಾ ಉಂಟು ಅಂತ ಹೇಳಿದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಮಾಡೆಲ್ಸ್ ಇರುತ್ತೆ. ಇಲ್ಲಿ ನೋಡಿ, ಈ ರೀತಿಯ ರೇಡಿಯೋ ಫ್ರೀಕ್ವೆನ್ಸಿ ಮಾಡೆಲ್ಸ್ನ ಯೂಸ್ ಮಾಡಿ CPU ವರ್ಕಿಂಗ್ನ ನಾವು ಎಸ್ಟಿಮೇಟ್ ಮಾಡ್ಬೋದು. ಓಕೆ, CPU ಹೇಗೆ ವರ್ಕ್ ಆಗ್ತಾ ಉಂಟು, ಸ್ಪೀಡ್ 2.12 GHz, ಯುಟಿಲೈಸೇಷನ್ 99%, ಪ್ರಾಸೆಸ್ ಎಷ್ಟು ಪ್ರಾಸೆಸ್ ಆಗ್ತಾ ಉಂಟು. ಸೊ ಈ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ನಾವು ಟಾಸ್ಕ್ ಮ್ಯಾನೇಜರ್ನಲ್ಲಿ ನೋಡ್ತಾ ಇದ್ವಿ. ಓಕೆ, ಇಟ್ ಈಸ್ ಓನ್ಲಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಐ ಹ್ಯಾವ್ ಟೇಕನ್ ದಿಸ್ ಪಾಯಿಂಟ್. ಓಕೆ, ಸೊ ಇದೇ ಇಲ್ಲಿ ವರ್ಕ್ ಆಗ್ತಾ ಉಂಟು. ಇನ್ಕ್ಲೂಡ್ಸ್ RF network architectures, includes the overall system architecture, backhaul, server and bidirectional end devices with radio duty cycling in the application. So ನಿಮ್ಮ RF network architecture ನಲ್ಲಿ ಎಲ್ಲ ಓವರ್ ಸಿಸ್ಟಮ್ ಆರ್ಕಿಟೆಕ್ಚರ್ ಇರುತ್ತೆ. ಬ್ಯಾಕ್ ಹಾಲ್ ಮತ್ತೆ ಸರ್ವರ್ ಅಂಡ್ ಬೈಡೈರೆಕ್ಷನಲ್ ಎಂಡ್ ಸರ್ವಿಸ್ ಡಿವೈಸಸ್ ಇರುತ್ತೆ. ಬ್ಯಾಕ್ ಹಾಲ್ ಅಂತ ಹೇಳಿದ್ರೆ ರಿವರ್ಸ್, ಸರ್ವರ್ ಅಂಡ್ ಬೈಡೈರೆಕ್ಷನಲ್ ಅಂತ ಹೇಳಿದ್ರೆ ಬೋತ್ ಎಂಡ್ ಡಿವೈಸಸ್. ಇದೆಲ್ಲ ನಿಮ್ಮ ಸೈಕ್ಲಿಂಗ್ ಅಪ್ಲಿಕೇಶನ್ಸ್ ನ ಯೂಸ್ ಮಾಡುತ್ತೆ, ರೇಡಿಯೋ ಡ್ಯೂಟಿ ಸೈಕ್ಲಿಂಗ್. ಸೊ ಆಸ್ ವಿ ನೋ, ಇಟ್ ಈಸ್ ವರ್ಕಿಂಗ್ ಆನ್ ಬೇಸ್ಡ್ ಆನ್ cycles. Cycle means it is not a cycling, it is a speed. Okay, radio duty cycling means managing the activity intervals. ಇಲ್ಲೇ ನಾವು ಈಗ ತೋರಿಸಿದ್ವಿ ಅಲ್ವಾ, ಅದೇ ತರ ಏನಾಗುತ್ತೆ ಇಲ್ಲಿ ನಿಮ್ಮ ರೇಡಿಯೋ ಡ್ಯೂಟಿ ಸೈಕ್ಲಿಂಗ್ ಮೀನ್ಸ್ ಮ್ಯಾನೇಜಿಂಗ್ ದ ಆಕ್ಟಿವಿಟಿ ಇಂಟರ್ವಲ್ಸ್. ಸೊ ಎಷ್ಟೆಷ್ಟು ಡೇಟಾ ಟ್ರಾನ್ಸ್ಮಿಷನ್ ಆಗ್ತಾ ಉಂಟು, ಸಿಗ್ನಲ್ಸ್ ಟ್ರಾನ್ಸ್ಮಿಷನ್ ಆಗ್ತಾ ಉಂಟು, ಎಲ್ಲಿಗೆ ಟ್ರಾನ್ಸ್ಮಿಷನ್ ಆಗ್ತಾ ಉಂಟು, ಹೇಗೆ ಟ್ರಾನ್ಸ್ಮಿಷನ್ ಆಗ್ತಾ ಉಂಟು, ಕನ್ಸಂಪ್ಷನ್ ಆಗ್ತಾ ಉಂಟು, ಇಂಥದನ್ನೆಲ್ಲ ಡ್ಯೂಟಿ ಸೈಕ್ಲಿಂಗ್ ಅಂತ ಹೇಳ್ತೀವಿ. ಅದನ್ನೇ ಇಲ್ಲಿ ಮ್ಯಾನೇಜಿಂಗ್ ಆಕ್ಟಿವ್ ಇಂಟರ್ವಲ್ಸ್, ಟ್ರಾನ್ಸ್ಮಿಷನ್ ಅಂಡ್ ರಿಸೀವಿಂಗ್ ಶೆಡ್ಯೂಲ್ಸ್. ಎಷ್ಟು ಟ್ರಾನ್ಸ್ಮಿಷನ್ ಆಯಿತು, ಎಷ್ಟು ರಿಸೀವಿಂಗ್ ಆಯಿತು, ಅದೇ ರೀತಿನಲ್ಲಿ ಟೈಮ್ ಇಂಟರ್ವಲ್ಸ್ ಎಷ್ಟು ಉಂಟು, ಆಕ್ಷನ್ಸ್ ಎಷ್ಟೆಲ್ಲ ಆಯಿತು, ಈವೆಂಟ್ ಡ್ಯೂರಿಂಗ್ ದ ಆಕ್ಟಿವ್ ಇಂಟರ್ವಲ್ಸ್ ಅಂಡ್ ಆಕ್ಷನ್ ಡ್ಯೂರಿಂಗ್ ದ ಇನ್ಆಕ್ಟಿವ್. ಸೊ ಸೈಲೆಂಟ್ ಆಗಿರುವಾಗ ಹೇಗೆ ಎಷ್ಟು ಕನ್ಸಂಪ್ಷನ್ ಆಗ್ತಾ ಉಂಟು, ಇದೆಲ್ಲ ನಿಮ್ಮ RF ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನಲ್ಲಿ ಇರುತ್ತೆ. RF modules are integrated in your RFICs. IC, you are familiar, integrated circuits. That integrated circuits are called as radio frequency integrated circuits. Okay, radio frequency integrated circuits ನಲ್ಲಿ incorporate ಆಗಿರುತ್ತೆ. Now next our concept is GPRS bar, GSM cellular network, mobile network. Let us see GPRS or GSM cellular network, mobile internet. An IoT or M2M communication gateway can access a wireless wide area network. So ನಿಮ್ಮ IoT M2M communication gateway ಯಾವುದೆಲ್ಲ ಆಕ್ಸೆಸ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, wireless wide area network, that is the short form is the WWN. What is WWN? Wireless wide area network. The network access may use GPRS cellular network or new generation cellular network for internet access. ನೀವು ಏನೇ ಒಂದು ಇಂಟರ್ನೆಟ್ ನೆಟ್ವರ್ಕ್ ನ ನೀವು ಆಕ್ಸೆಸ್ ಮಾಡಬೇಕಾಗಿದ್ರೆ GPRS ಸೆಲ್ಯುಲಾರ್ ನೆಟ್ವರ್ಕ್ ನ ಯೂಸ್ ಮಾಡ್ತೀರಾ ಅಥವಾ GSM. ಓಕೆ, GSM ಸೆಲ್ಯುಲಾರ್ ನೆಟ್ವರ್ಕ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಾವು ಮೊಬೈಲ್ ಟವರ್ಸ್ ನ ಯೂಸ್ ಮಾಡ್ತಾ ಇದ್ವಿ ನೆಟ್ವರ್ಕ್ ಆಕ್ಸೆಸ್ ಮಾಡಬೇಕಾಗಿದ್ರೆ. ಎ ಮೊಬೈಲ್ ಫೋನ್ ಪ್ರೊವಿಷನ್ ಫಾರ್ ಎ USB ವೈರ್ಡ್ ಪೋರ್ಟ್, ಬ್ಲೂಟೂತ್ ಅಂಡ್ ವೈಫೈ ಕನೆಕ್ಟಿವಿಟಿ. ನಮ್ಮ ಕಂಪಲ್ಸರಿ ಮೊಬೈಲ್ ಫೋನ್ ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ, USB ವೈರ್ಡ್ ಪೋರ್ಟ್ ಇರುತ್ತೆ, ಅದೇ ರೀತಿನಲ್ಲಿ ಬ್ಲೂಟೂತ್ ಇರುತ್ತೆ, ಅದೇ ರೀತಿನಲ್ಲಿ ವೈಫೈ ಕನೆಕ್ಟಿವಿಟಿ ಇರುತ್ತೆ. ವೈರ್ಲೆಸ್ ಕನೆಕ್ಟಿವಿಟಿ ಫಾರ್ ಇಂಟರ್ನೆಟ್ ಯೂಸಸ್ ಡೇಟಾ ಕನೆಕ್ಟಿವಿಟಿ ಯೂಸಿಂಗ್ GSM, GPRS. ಸೊ ನಿಮ್ಮ ವೈರ್ಲೆಸ್ ಕನೆಕ್ಟಿವಿಟಿ ನೀವು ಯೂಸ್ ಮಾಡಿ ಆಕ್ಸೆಸ್ ಮಾಡಿ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ನೀವೇನು ಯೂಸ್ ಮಾಡಬೇಕು, GSM ಅಥವಾ GPRS ಅಥವಾ UMTS ಆರ್ LTE. ಓಕೆ, ಈಗ ವೋಲ್ಟ್ ಬಂತು, ರೈಟ್? LTE ವೋಲ್ಟ್ ಆಯ್ತು, ಈಗ LTE ಲೈಟ್ ಟ್ರಾನ್ಸ್ಮಿಷನ್ ಎಮಿಷನ್, light transmit emission, and WiMAX service of a mobile service provider or Wi-Fi using a modem. ಸೊ ಏನೇ ಒಂದು ಡಾಟಾವನ್ನು ನಾವು ಕಮ್ಯುನಿಕೇಟ್ ಮಾಡಬೇಕಂತ ಹೇಳಿದ್ರೆ ಕಂಪಲ್ಸರಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಇಂಥದೆಲ್ಲ ಇರಬೇಕು. ವೈರ್ಲೆಸ್ ಆಗಿ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಹತ್ರ GSM, GPRS, UMTS,
ಲೈಟ್ ಟ್ರಾನ್ಸ್ಮಿಷನ್ ಎಮಿಷನ್ ಇರಬೇಕು. ಇದೆಲ್ಲ ನಿಮ್ಮ ಸರ್ವಿಸ್ ಪ್ರೊವೈಡರ್ ಪ್ರೊವೈಡ್ ಮಾಡ್ತಾರೆ ಅಥವಾ ವೈಫೈ ಮಾಡ್ರನ್ ಇರುತ್ತೆ. ಎ ಫೋನ್ ಜನರಲಿ ಪ್ರೊವಿಷನ್ಸ್ ಫಾರ್ ನಂಬರ್ ಆಫ್ ಸೆನ್ಸರ್ಸ್ ಆಲ್ಸೋ. ಸೊ ನಿಮ್ಮ ಫೋನಲ್ಲಿ ಸಾಕಷ್ಟು ಸೆನ್ಸರ್ಗಳು ಇರುತ್ತವೆ. ಫಾರ್ ಎಕ್ಸಾಂಪಲ್ ಆಕ್ಸಿಲರೇಷನ್, GPS ಅಂಡ್ ಪ್ರಾಕ್ಸಿಮಿಟಿ. ಸೊ ನಾವು ಗೂಗಲ್ ಮ್ಯಾಪ್ ಅಂತ ಹೇಳ್ತೀವಿ, ಅದೇ ಇಲ್ಲಿ GPS ಅಂತ ಹೇಳ್ತಾ ಇದ್ವಿ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಆಕ್ಸಿಲರೇಷನ್, ಸೊ ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ಕಂಪಾಸ್. ನಾವು ಕಂಪಾಸ್ ತಗೊಂಡಿದ್ವಿ ಅಂತ ಅನ್ಕೊಳ್ಳಿ. ಓಕೆ, ನಿಮ್ಮ ಹತ್ರ ಆಕ್ಸಿಲರೇಷನ್ ಸೆನ್ಸರ್ಸ್ ಇದ್ರೆ ಕಂಪಾಸ್ ಅನ್ನುವ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತೀವಿ. ಆ ಆ್ಯಪ್ ಇಂದ ನಾವೇನ್ ಮಾಡ್ಬೋದು, ಡೈರೆಕ್ಷನ್ ಐಡೆಂಟಿಫೈ ಮಾಡ್ಬೋದು. ಓಕೆ, ಎಲ್ಲೆಲ್ಲಿ ನಿಮ್ಮ ನೆಟ್ವರ್ಕ್ ವರ್ಕ್ ಆಗೋದಿಲ್ವೋ ಅಲ್ಲಿ ಇಂಥ ಕಂಪಾಸ್ ಎಲ್ಲ ವರ್ಕ್ ಆಗುತ್ತೆ. ಸೊ ಇದೆಲ್ಲ ವರ್ಕ್ ಆಗಬೇಕಾದ್ರೆ ನಿಮ್ಮ ಹತ್ರ ಆಕ್ಸಿಲರೇಷನ್ ಸೆನ್ಸರ್ಸ್ ಇರಬೇಕು, ಅದೇ ರೀತಿಯಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ಸ್ನು ಬೇಕು. Next our concept is wireless USB. Wireless USB is a wireless extension of USB 2.0 and it operates at ultra wide band 5.1 GHz to 10.6 GHz frequencies. ನಾವು ಇವತ್ತು ವೈರ್ಲೆಸ್ USB ನ ಯೂಸ್ ಮಾಡ್ತಾ ಇದ್ದೀವಿ. ಲೇಟೆಸ್ಟ್ ಬಂದಿರುವ ಟೆಕ್ನಾಲಜಿ ಇದು. ನಾವು ಇವತ್ತು ಮೊಬೈಲ್ ಚಾರ್ಜ್ ಮಾಡಬೇಕಾದ್ರೆ ವೈರ್ಲೆಸ್ USB ನ ಯೂಸ್ ಮಾಡ್ತಾ ಇದ್ವಿ ಅಲ್ವಾ? ಸೊ ಆ ಒಂದು ಪ್ಲೇಟ್ ನಲ್ಲಿ ಮೊಬೈಲ್ ಇಟ್ಟ ಕೂಡಲೇ ಚಾರ್ಜಿಂಗ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ವೈರ್ಲೆಸ್ USB. Wireless USB is a wireless extension of USB 2.0. Wireless USB 2.0 ಗೆ ಎಕ್ಸ್ಟೆನ್ಷನ್ ಆಗಿರುತ್ತೆ. ಇದು ಅಲ್ಟ್ರಾ ವೈಡ್ ಬ್ಯಾಂಡ್ 5.1 GHz ಇಂದ 10.6 GHz ಫ್ರೀಕ್ವೆನ್ಸಿ ರೇಂಜ್ ನಲ್ಲಿ ವರ್ಕ್ ಆಗುತ್ತೆ. ಇಟ್ ಈಸ್ ಫಾರ್ ಶಾರ್ಟ್ ರೇಂಜ್ ಪರ್ಸನಲ್ ಏರಿಯಾ ನೆಟ್ವರ್ಕ್. ಸೊ ಈ ವೈರ್ಲೆಸ್ USB ಬಂತು ನಿಮ್ಮ ಶಾರ್ಟ್ ರೇಂಜ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಗೆ ಮಾತ್ರವೇ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಎಷ್ಟು ಸ್ಪೀಡ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಹೈ ಸ್ಪೀಡ್ 480 Mbps ಸಪೋರ್ಟ್ ಮಾಡುತ್ತೆ 3 ಮಿನಿಟ್ಸ್ ನಲ್ಲಿ, ಅಥವಾ 110 Mbps ಫಾರ್ 10 ಮಿನಿಟ್ಸ್. 10 ಮಿನಿಟ್ಸ್ ನಲ್ಲಿ 110 Mbps ನ ಸಪೋರ್ಟ್ ಮಾಡುತ್ತೆ. ಓಕೆ, FCC ರೆಕಮೆಂಡ್ಸ್ ಎ ಹೋಸ್ಟ್ ವೈರ್ ಅಡಾಪ್ಟರ್. ಸೊ ನಿಮ್ಮ FCC ರೆಕಮೆಂಡ್ಸ್ ಎ ಹೋಸ್ಟ್ ವೈರ್ ಅಡಾಪ್ಟರ್. ಹೋಸ್ಟ್ ವೈರ್ ಅಡಾಪ್ಟರ್ ಬೇಕು, WHA ಅಂತ ಹೇಳ್ತಾರೆ. ಅಂಡ್ ಎ ಡಿವೈಸ್ ವೈರ್ ಅಡಾಪ್ಟರ್. ನಿಮ್ಮ ಹತ್ರ ಡಿವೈಸ್ ವೈರ್ ಅಡಾಪ್ಟರ್ ಬೇಕು. ಇಟ್ ಈಸ್ ಜಸ್ಟ್ ಲೈಕ್ ಆಸ್ ಅನ್ ಯುವರ್ ಪ್ಲಗ್. USB ಪೋರ್ಟ್ಗೆ ಸಂಬಂಧಪಟ್ಟ ಒಂದು ಪಿನ್ ಇರುತ್ತೆ ನೋಡಿ, ಆ ಪಿನ್ ಪ್ಲಗ್. ಓಕೆ, ಅದಂಥದ್ದೆಲ್ಲ ಬೇಕು ಅಂತ ಹೇಳ್ತಾ ಇದ್ದಾರೆ. ವಿಚ್ ಪ್ರೊವೈಡ್ಸ್ ವೈರ್ಲೆಸ್ USB ಸೊಲ್ಯೂಷನ್ಸ್. ನಿಮ್ಮ ವೈರ್ಲೆಸ್ USB ಸೊಲ್ಯೂಷನ್ಸ್ಗೆ ಬೇಕಾಗಿರುವ ಇಂಥ ಅಡಾಪ್ಟರ್ಸ್ನ ಯೂಸ್ ಮಾಡಬೇಕು. ವೈರ್ಲೆಸ್ USB ಆಲ್ಸೋ ಸಪೋರ್ಟ್ಸ್ ಡ್ಯೂಯಲ್ ರೋಲ್ ಡಿವೈಸಸ್. ನಿಮ್ಮ ವೈರ್ಲೆಸ್ USB ಡ್ಯೂಯಲ್ ರೋಡ್ ಡಿವೈಸಸ್ನ ಸಪೋರ್ಟ್ ಮಾಡುತ್ತೆ. ಎ ಡಿವೈಸ್ ಕ್ಯಾನ್ ಬಿ ಎ USB ಡಿವೈಸ್ ಆಸ್ ವೆಲ್ ಆಸ್ ಲಿಮಿಟೆಡ್ ಕ್ಯಾಪಬಿಲಿಟಿ ಹೋಸ್ಟ್. ನಿಮ್ಮ ಡಿವೈಸ್ ವೈರ್ಲೆಸ್ USB ಆಗಿನೂ ವರ್ಕ್ ಆಗುತ್ತೆ, ಅದೇ ರೀತಿಯಲ್ಲಿ ಲಿಮಿಟೆಡ್ ಹೋಸ್ಟ್ ಆಗಿನೂ ವರ್ಕ್ ಆಗುತ್ತೆ. ಜಸ್ಟ್ ಆಸ್ ಯುವರ್ ಮೊಬೈಲ್. ನಿಮ್ಮ ಮೊಬೈಲ್ ನಿಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡುವಾಗ ಆಟೋಮೆಟಿಕಲಿ ಏನಾಗುತ್ತೆ, ಒಂದು ಹೋಸ್ಟ್ ಡಿವೈಸ್ ಆಗಿ ಕನೆಕ್ಟ್ ಆಗುತ್ತೆ. ಹೋಸ್ಟ್ ಡಿವೈಸ್ ಆಗಿ ಕನೆಕ್ಟ್ ಆಗಿದ್ರೆ ಮೊಬೈಲ್ ನಲ್ಲಿ ಇರುವ ಎಲ್ಲ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡ್ಬೋದು. ರೈಟ್, ಲೋಕಲ್ ಏರಿಯಾ ಆಗಿರ್ಬೋದು ಅಥವಾ SD ಕಾರ್ಡ್ ಆಗಿರ್ಬೋದು, ಲೋಕಲ್ ಮೆಮೊರಿ ಆಗಿರ್ಬೋದು, SD ಕಾರ್ಡ್ ಆಗಿರ್ಬೋದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. A device can be a USB device as well as limited capability host. Okay, so that is about your wireless communication technology. Wireless communication technology ಬಗ್ಗೆ ಎಷ್ಟು ತನಕ ಸ್ಟಡಿ ಮಾಡಿದ್ವಿ. Now we will move to the wired communication technology. We will continue this in next class.